ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ SSC, MTS, CHSL, GD, ಡೆಲ್ಲಿ ಪೊಲೀಸ್ ಹಾಗೆ RRB ಡಿ ಗ್ರೂಪ್ ಎಕ್ಸಾಮ್ಗೆ ಕೇಳಬಹುದಾದಂತಹ ಪ್ರಮುಖ GK ಪ್ರಶ್ನೆಗಳನ್ನು ಟಾಪಿಕ್ ವೈಸ್ ಡಿಸ್ಕಷನ್ನ ಇಂದಿನ ಸೆಷನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಇದಕ್ಕಿಂತ ಮುಂಚೆ ನಾವು ಆಲ್ರೆಡಿ 3 ಕ್ಲಾಸಸ್ನ ಮಾಡಿದ್ವಿ. ಇದೇ ಸೀರೀಸ್ನ 3 ಕ್ಲಾಸಸ್ಗಳು ಯಾರಿನ್ನೂ ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಒಂದ್ಸರಿ ನೀವು ನೋಡ್ಬೋದು. ಖಂಡಿತವಾಗಿಯೂ ಅದು ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹಾಗೆ ಸ್ವಲ್ಪ ಡೆಪ್ತ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ಕೂಡ ನಿಮಗೆ ಒದಗಿಸ್ತದೆ ಅಂತ ನಾನು ನಿಮಗೆ ಭರವಸೆನ ಕೊಡ್ತೀನಿ, ಸರಿನಾ? ಸೊ ಹಾಗೆ ಇನ್ನೂ ಕೆಲವೊಬ್ಬರಿಗೆ ಏನು ಅಂತಂದರೆ ಸ್ವಲ್ಪ ಹೇಳೋದು ನ್ಯೂ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಸ್ಪೀಡಾಗಿ ಅನಿಸ್ತಾ ಇರ್ಬೋದು. ಸೊ ಸ್ಪೀಡಾಗಿ ಅನಿಸ್ತಾ ಇದ್ದರೆ ಯೂಟ್ಯೂಬಲ್ಲಿ ಒಂದು ಫೀಚರ್ ಕಂಡು ಬರುತ್ತೆ ರೈಟ್ ಸೈಡ್ ಟಾಪಲ್ಲಿ ಸ್ಪೀಡ್ ಅಂತ, ಸರಿನಾ? ಆ ಸ್ಪೀಡಲ್ಲಿ ನಾರ್ಮಲ್ ಆಗಿ 1x ಅಲ್ಲಿ ಇರುತ್ತೆ. ಸೊ 1x ಅಲ್ಲಿ ಇರೋದನ್ನ ನೀವು ಪ್ಲೀಸ್ 0.9x ಅಲ್ಲಿ ಇಟ್ಕೊಂಡು ಕೇಳಿ, ನಿಮಗೆ ನಿಧಾನವಾಗಿ ಕೇಳಿಸುತ್ತೆ ಆ್ಯಂಡ್ ದೆನ್ ಚೆನ್ನಾಗಿ ಕೇಳಿಸುತ್ತೆ, ಸರಿನಾ? ಸೊ ಇಫ್ ನಿಮಗೆ ನಾನು ಹೇಳೋದು ನಿಧಾನವಾಗಿ ಅನಿಸ್ತಾ ಇದ್ರೆ ಏನಿಲ್ಲ, ಪ್ರಾಬ್ಲಮ್ ಇಲ್ಲ, 2x ಅಲ್ಲಿ ಇಟ್ಕೊಂಡು ನೋಡಿ, ನಿಮಗೆ ಅದು ಕಂಫರ್ಟ್ ಕೊಡುತ್ತೆ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿದ್ರೆ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಫ್ರೆಂಚ್ ಕ್ರಾಂತಿ ಯಾವ ವರ್ಷದಲ್ಲಿ ನಡೆಯಿತು ಅಂತ ಕೇಳಿದಾನೆ, ಸರಿನಾ? ಯಾವುದು ಫ್ರೆಂಚ್ ಕ್ರಾಂತಿ ಯಾವ ವರ್ಷದಲ್ಲಿ ನಡೆಯಿತು ಅಂತ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ 1914, ಆಪ್ಷನ್ ಬಿ 1789, ಆಪ್ಷನ್ ಸಿ 1917, ಹಾಗೆ ಆಪ್ಷನ್ ಡಿ ಏನಿದಾವೆ ಅಂದರೆ 1911 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ 4 ಆಪ್ಷನ್ಗಳೇನಿದೆ ಅಲ್ವಾ, ಇಂಪಾರ್ಟೆಂಟ್ ಆಪ್ಷನ್ಗಳಿದ್ದಾವೆ, 4 ಇಯರ್ಗಳು ಇಂಪಾರ್ಟೆಂಟ್ ಇದ್ದಾವೆ. ಹಾಗಾದರೆ ಫ್ರೆಂಚ್ ಕ್ರಾಂತಿ ಯಾವಾಗ ನಡೆಯಿತು? ಫ್ರೆಂಚ್ ಕ್ರಾಂತಿ ನಡೆದಿದ್ದು 1789 ಅಂತ ಹೇಳ್ತೀವಿ. ಯಾವಾಗ? 1789ರಲ್ಲಿ ಫ್ರೆಂಚ್ ಕ್ರಾಂತಿ ನಡೀತದೆ. ಸೊ ಎಕ್ಸಾಕ್ಟಾಗಿ ಡೇಟ್ ಕೇಳ್ತಾನೆ ನಿಮಗೆ. ಸೊ ಡೇಟ್ ಕೇಳಿದ್ರೆ ಏನಂತ ಹೇಳ್ತೀರಾ? ಸೊ ಅವಾಗ ಹೇಳಬೇಕಾಗುತ್ತೆ ಜುಲೈ 14 ಅಂತ, ಸರಿನಾ? ಯಾವುದು? ಜುಲೈ 14, ಫೆಬ್ರವರಿ 14 ಅಲ್ಲ, ಜುಲೈ 14 ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಜುಲೈ 14 ಏನಿದೆ ಅಲ್ವಾ, ಜುಲೈ 14 ಫ್ರೆಂಚ್ ಡೇ ಅಂತ ಹೇಳ್ತೀವಿ, ಇಲ್ಲಾಂದರೆ ಫ್ರಾನ್ಸ್ ಡೇ ಅಂತ ಹೇಳ್ತೀವಿ. ಸೊ 1789 ಜುಲೈ 14ನೇ ತಾರೀಕಿನಂದು ಈ ಫ್ರೆಂಚ್ ಕ್ರಾಂತಿ ಆರಂಭ ಆಗುತ್ತೆ, ಸರಿನಾ? ಇದು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ 1914ರಲ್ಲಿ ಯಾವ ಕ್ರಾಂತಿ ಆಗುತ್ತೆ? ಕ್ರಾಂತಿ ಆಗುವುದಿಲ್ಲ, ಬದಲಾಗಿ ಯುದ್ಧವೇ ಪ್ರಾರಂಭವಾಗುತ್ತೆ, ಸರಿನಾ? ಫಸ್ಟ್ ವರ್ಲ್ಡ್ ವಾರ್ ಯಾವಾಗ ಆರಂಭ ಆಯಿತು ಅಂತ ಕೇಳಿದ್ರೆ 1914ರಲ್ಲಿ ಫಸ್ಟ್ ವರ್ಲ್ಡ್ ವಾರ್ ಆರಂಭ ಆಗುತ್ತೆ. ಹಾಗಾದರೆ 1917ರಲ್ಲಿ ಯಾವ ಒಂದು ಕ್ರಾಂತಿ ಆರಂಭ ಆಗುತ್ತೆ? ರಷ್ಯಾ ಕ್ರಾಂತಿ ಅಂತ ಹೇಳ್ತೀವಿ, ಸರಿನಾ? ರಷ್ಯಾ ಕ್ರಾಂತಿ ಆರಂಭವಾಗಿರೋದು ಯಾವಾಗ ಅಂತಂದರೆ ಈ 1917 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಚೀನಾ ಕ್ರಾಂತಿ ಆರಂಭವಾಗಿರೋದು ಯಾವಾಗ? 1911ರಲ್ಲಿ, ಸರಿನಾ? ಚೀನಾ ಕ್ರಾಂತಿ ಆಗುತ್ತೆ. ನಾರ್ಮಲಾಗಿ ನಿಮಗೆ ಗೊತ್ತಿರುತ್ತೆ 1917 ರಷ್ಯಾ ಕ್ರಾಂತಿ, 1789 ಫ್ರೆಂಚ್ ಕ್ರಾಂತಿ ಅಂತ. ಬಟ್ ಅದರ ಹೊರತಾಗಿ ನಾವು ಚೀನಾದು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಯಾವುದಿದೆ ಚೀನಾದು? 1911 ಚೀನಾ ಕ್ರಾಂತಿ ಆಗಿದೆ. ಆ್ಯಂಡ್ ದೆನ್ ಅಮೆರಿಕ ಕ್ರಾಂತಿ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಅಮೆರಿಕ ಕ್ರಾಂತಿ ಯಾವಾಗ ಅಂದರೆ 1776 ಅಂತ ಹೇಳ್ತೀವಿ, ಸರಿನಾ? ಅಮೆರಿಕವನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು? ಕೊಲಂಬಸ್ ಅಂತ ಹೇಳ್ತೀವಿ. ಅದು ಕೂಡ ನಿಮಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ಈ 1914ರಲ್ಲಿ ಒಂದು ಒಪ್ಪಂದ ಕೂಡ ಆಗುತ್ತೆ. ಯಾರ್ಯಾರ ಮಧ್ಯೆ? ನಮ್ಮ ಬ್ರಿಟಿಷ್ ಭಾರತದ ಮಧ್ಯ, ನೇಪಾಳದ ಮಧ್ಯ, ಟಿಬೇಟ್ ಮಧ್ಯ, ಹಾಗೆ ಚೀನಾದ ಮಧ್ಯ, ಸರಿನಾ? ಸೊ ಯಾವ ಒಪ್ಪಂದ ಆಗುತ್ತೆ? ಶಿಮ್ಲಾ ಒಪ್ಪಂದ ಅಂತ ಹೇಳ್ತೀವಿ. ಸೊ ಮೊದಲ ಶಿಮ್ಲಾ ಒಪ್ಪಂದ ಯಾವ ವರ್ಷ ಆಯಿತು? 1914ರಲ್ಲಿ ಮೊದಲ ಶಿಮ್ಲಾ ಒಪ್ಪಂದ ಅಂತ ಹೇಳ್ತೀವಿ, ಸರಿನಾ? ಶಿಮ್ಲಾ ಒಪ್ಪಂದ. ಎರಡನೇ ಶಿಮ್ಲಾ ಒಪ್ಪಂದ ಯಾವಾಗ ಆಗುತ್ತೆ? 1945. ಸೊ 3 ಕ್ಲಾಸ್ ಹೇಳಿದ್ದೀನಿ, 3 ಕ್ಲಾಸಲ್ಲೂ ಕೂಡ ನಿಮಗೆ ಹೇಳ್ತಾ ಬರ್ತಿದ್ದೀನಿ, ಯಾಕೆಂದರೆ ಇಂಪಾರ್ಟೆಂಟ್ ಇದೆ, ಇವಾಗ ಕೇಳೋ ಚಾನ್ಸಸ್ ಸಾಕಷ್ಟಿದೆ. ಯಾಕೆಂದರೆ ಸಿಂಧು ನದಿ ಒಪ್ಪಂದ ರದ್ದಾಗಿದೆ ಅಲ್ವಾ, ಸೊ ಆದ ಕಾರಣದಿಂದ. ಆ್ಯಂಡ್ ದೆನ್ 1972ರಲ್ಲಿ 3ನೇ ಶಿಮ್ಲಾ ಒಪ್ಪಂದ ಅಂತ ಕರಿತೀವಿ ಇದಕ್ಕೆ, ಸರಿನಾ? ಇದು 3 ಕೂಡ ನಿಮ್ಗೆ ಗೊತ್ತಿರಲಿ ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಿಂಧೂ ಕಣಿವೆಯ ನಾಗರಿಕತೆಯ ಜನರು ಲೆಡ್ ಯಾವ ದೇಶದಿಂದ ಆಮದು ಮಾಡಿಕೊಂಡರು ಅಂತ ಕೇಳಿದಾನೆ. ಲೆಡ್ ಸೀಸಾ ಅಂತ ಹೇಳ್ತೀವಲ್ವಾ, ಸೀಸಾ ಆಗಿರಲಿ, ಟಿನ್ ಆಗಿರಲಿ, ಬಂಗಾರ ಆಗಿರಲಿ, ಯಾವ ದೇಶದಿಂದ ಆಮದು ಮಾಡ್ಕೊಳ್ತಾರೆ? 3 ಕೂಡ ಒಂದೇ ದೇಶದಿಂದ ಆಮದು ಮಾಡ್ಕೊಳ್ತಾರೆ. ಯಾವುದ್ಯಾವುದು? ಈ ಲೆಡ್ ಅಂತ ಹೇಳ್ತೀವಿ, ಮತ್ತು ಟಿನ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಗೋಲ್ಡ್ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಗೋಲ್ಡ್. ಈ ಲೆಡ್, ಟಿನ್ ಮತ್ತು ಗೋಲ್ಡನ್ನು, ಈ 3 ಪದಾರ್ಥಗಳನ್ನು ಯಾವ ದೇಶದಿಂದ ಸಿಂಧೂ ನಾಗರಿಕತೆಯ ಜನರು ಆಮದು ಮಾಡಿಕೊಂಡ್ರು? ಸೊ ಆಪ್ಷನ್ ಕೊಟ್ಟಿದ್ದಾನೆ, ಇರಾನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಮೆಸೊಪೊಟಮಿಯಾ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಖೇತ್ರಿ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಅಂತ ಕೊಟ್ಟಿದ್ದಾನೆ ಅಂದರೆ ಸೌರಾಷ್ಟ್ರ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದು ಅಂತಂದರೆ ಆಪ್ಷನ್ ಎ ಹೇಳ್ತೀವಿ, ಇರಾನ್ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಇರಾನ್ನ ರಾಜಧಾನಿ ಯಾವುದಾಗಿದೆ? ತೆಹರಾನ್ ಆಗಿದೆ. ಹಾಗಾದರೆ ಇರಾನ್ನ ನೂತನ ರಾಜಧಾನಿ ಯಾವುದು ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ? ಮಕ್ರಾನ್ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ, ಸರಿನಾ? ಪ್ರಸ್ತುತ ಇರತಕ್ಕಂಥ ರಾಜಧಾನಿ ಯಾವುದು ಅಂದರೆ ಟೆಹರಾನ್ ಅಂತ ಹೇಳ್ತೀವಿ. ಬಟ್ ನೂತನ ರಾಜಧಾನಿ ಯಾವುದು ಅಂತ ಏನಾದರೂ ಕೇಳಿದ್ರೆ ಮಕ್ರಾನ್ ಅಂತ ಹೇಳಬೇಕಾಗುತ್ತೆ. ಯಾವುದು? ಇರಾನ್ದು. ಸೊ ಯಾವ್ದಾವ್ದು ಆಮದು ಮಾಡ್ಕೊಳ್ತಾ ಇದ್ರು? ಲೆಡ್, ಗೋಲ್ಡು ಮತ್ತು ಟಿನ್ ಅಂತ ಹೇಳ್ತೀವಿ, ಸರಿ? ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಆ್ಯಂಡ್ ದೆನ್ ತಾಮ್ರವನ್ನು ಯಾವುದರಿಂದ ಆಮದು ಮಾಡ್ಕೊಳ್ತಾ ಇದ್ರು ಅಂತ ಕೇಳ್ತಾನೆ, ಸರಿನಾ? ಯಾವುದು? ತಾಮ್ರವನ್ನು ಆಮದು ಯಾವುದರಿಂದ ಮಾಡ್ಕೊಳ್ತಿದ್ರು? ಯಾವ ಒಂದು ಪ್ರದೇಶದಿಂದ? ಈ ಖೇತ್ರಿ ಎಂಬ ಪ್ರದೇಶದಿಂದ ತಾಮ್ರವನ್ನು ಆಮದು ಮಾಡ್ಕೊಳ್ತಾ ಇದ್ರು ಸಿಂಧೂ ನಾಗರಿಕತೆಯ ಜನರು, ಸರಿಯಾ? ಸೊ ಆ್ಯಂಡ್ ದೆನ್ ಸಿಂಧೂ ನಾಗರಿಕತೆಯ ಜನರಲ್ಲಿ ಪಿತೃ ಪ್ರಧಾನ ಕುಟುಂಬಗಳಿತ್ತ ಅಥವಾ ಮಾತೃ ಪ್ರಧಾನ ಕುಟುಂಬಗಳಿತ್ತ ಅಂತ, ಸರಿನಾ? ಸೊ ಯಾವುದು ಕಂಡುಬರ್ತದೆ ಅಂದರೆ ಮಾತೃ ಪ್ರಧಾನ ಕುಟುಂಬಗಳು ಕಂಡುಬರ್ತಾ ಇತ್ತು. ಪ್ರಧಾನ ಕುಟುಂಬಗಳು ಕಂಡುಬರ್ತಾ ಇದ್ರು
ಕಂಡು ಬರ್ತಾ ಇರೋದು ಎಲ್ಲಿ ಅಂತಂದ್ರೆ ಸಿಂಧೂ ನಾಗರಿಕತೆಯ ಕಣಿವೆಯ ಸಮಯದಲ್ಲಿ ಏನಿದೆ ಅಲ್ವಾ, ಸಿಂಧೂ ಜನರಲ್ಲಿ ಈ ಮಾತೃ ಪ್ರಧಾನ ಕಂಡು ಬರ್ತಾ ಇತ್ತು. ಮೀನ್ಸ್ ಮನೆಗೆ ಮುಖ್ಯಸ್ಥೆ ದಾದಿನೇ ಆಗಿರ್ತಿದ್ಳು, ಮೀನ್ಸ್ ಅಜ್ಜಿನೇ ಆಗಿರ್ತಿದ್ಳು, ಅಜ್ಜಿ ಆಗಿರ್ತಿರ್ಲಿಲ್ಲ, ಸರಿನಾ, ತಂದೆ ಆಗಿರ್ತಿರ್ಲಿಲ್ಲ, ತಾಯಿ ಆಗಿರ್ತಿದ್ಳು ಅಂತ ಹೇಳುತ್ತೆ. ಸೊ ಇವಾಗಲೂ ಕೂಡ ಮೇಘಾಲಯದ ಹಲವು ಭಾಗಗಳಲ್ಲಿ ಮತ್ತೆ ಲಕ್ಷದ್ವೀಪಗಳಲ್ಲಿ ಹಾಗೆ ಕೇರಳದ ಕೆಲವು ಭಾಗಗಳಲ್ಲಿ ಏನಿದಾವಲ್ವಾ ಮಾತೃ ಪ್ರಧಾನ ಕುಟುಂಬಗಳು ಕಂಡು ಬರ್ತವೆ. ಸೊ ಮದುವೆಯಾಗಿ ಹುಡುಗಿ ಹುಡುಗನ ಮನೆ ಹೋಗ್ತಾರಲ್ವಾ, ಸೊ ನಮ್ಮ ಕಡೆ, ಸೊ ಅಲ್ಲಿ ಹಾಗಲ್ಲ, ಹುಡುಗನೇ ಹುಡುಗಿ ಮನೆ ಹೋಗ್ತಾರೆ. ಓಕೆ, ಸೊ ಆಫರ್ ಚೆನ್ನಾಗಿದೆ ನೋಡಿ, ಲಕ್ಷದ್ವೀಪಕ್ಕಿಲ್ಲೇ ನಿಯರ್ನಾಗಿ ನಾವು ಹೋಗಬಹುದು. ಆ್ಯಂಡ್ ದೆನ್ ಪ್ರಸ್ತುತವೂ ಕೂಡ ಈ ಒಂದು ತಾಮ್ರಕ್ಕೆ ಅತಿ ಫೇಮಸ್ ಆಗಿರ್ತಕ್ಕಂಥ ಸ್ಥಳ ಯಾವುದು ಅಂದರೆ ರಾಜಸ್ಥಾನದ ಖೇತ್ರಿ ಅಂತ ಹೇಳ್ತೀವಿ. ಸರಿನಾ, ಯಾವುದು ರಾಜಸ್ಥಾನದ ಖೇತ್ರಿ. ಸೊ ಹಾಗಾದರೆ ನಮ್ಮ ಕರ್ನಾಟಕದ ಖೇತ್ರಿ ಯಾವುದು ಅಂತ ಹೇಳ್ಬೋದಾ ಯಾರಾದರೂ? ಹೇಳಿ ನೋಡೋಣ. ನಮ್ಮ ಕರ್ನಾಟಕದ ಖೇತ್ರಿ ಯಾವುದು ಅಂತ, ಮೀನ್ಸ್ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಮ್ರ ಸಿಗ್ತಕ್ಕಂಥ ಸ್ಥಳ ಯಾವುದು ಅಂತ ಹೇಳ್ಬೋದಾ? ಕಮೆಂಟ್ ಮಾಡಿ ನೋಡೋಣ ಇದನ್ನು. ಆ್ಯಂಡ್ ದೆನ್ ಸಿಂಧೂ ನಾಗರಿಕತೆಯ ಜನರು ಯಾವ ಒಂದು ದೇವರನ್ನ ಪೂಜೆ ಮಾಡ್ತಾ ಇದ್ರು? ಪಶುಪತಿಯನ್ನ ಪೂಜೆ ಮಾಡ್ತಾ ಇದ್ರು. ಯಾರನ್ನ ಪೂಜೆ ಮಾಡ್ತಾ ಇದ್ರು? ಪಶುಪತಿಯನ್ನ ಪೂಜೆ ಮಾಡ್ತಾ ಇದ್ರು. ಸರಿನಾ, ಇದು ಗೊತ್ತಿರಲಿ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಹರಪ್ಪವನ್ನು ಯಾವಾಗ ಕಂಡುಹಿಡಿದ್ರು? ಹರಪ್ಪ ಕಂಡುಹಿಡಿದಿರೋದು 1921ರಲ್ಲಿ. ಆ್ಯಂಡ್ ದೆನ್ ಮೆಹೆಂಜೋದಾರೋ ಕಂಡುಹಿಡಿದಿರೋದು 1922ರಲ್ಲಿ. ಸರಿನಾ, ಇದು ಕೂಡ ಗೊತ್ತಿರಲಿ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡಿದೆ. ರೀಸೆಂಟ್ 2-3 ಡೇಸ್ ಬ್ಯಾಕ್ ಒಂದು ಮಾಕ್ ಟೆಸ್ಟ್ ಬಿಡಿಸ್ತಾ ಇದ್ದೆ, ಲೈಕ್ ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ದು. ಸೊ ಅಲ್ಲಿ ಏನು ಕೇಳಿದ್ದ ಅಂತಂದರೆ, ಸ್ವತಂತ್ರದ ನಂತರ ಯಾವ ಸಿಂಧೂ ನಾಗರಿಕತೆಯ ತಾಣವನ್ನು ಮೊದಲು ಕಂಡುಹಿಡಿದ್ರು ಅಂತ ಕೇಳಿದ್ದಾನೆ. ಓಕೆ, ಮೀನ್ಸ್ ನಾರ್ಮಲ್ ಆಗಿ ನಮಗೆ ಗೊತ್ತಿರುತ್ತೆ ಯಾವುದು 1921ರಲ್ಲಿ ಹರಪ್ಪ ಕಂಡುಹಿಡಿದಾನೆ ಸರ್, ಈಸಿಯಾಗಿ ಅಂತ ಹೇಳ್ತೀವಿ ನಾವು. ಬಟ್ ಪ್ರಶ್ನೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ, ಅದು ಮೀನ್ಸ್ ತಲೆಯಲ್ಲಿ ಸ್ವಲ್ಪ ಹೊಳ ಬಿಡ್ತು, ಬಟ್ ಆನ್ಸರ್ ಸಿಕ್ತು. ಏನಂತಂದರೆ, ಸ್ವತಂತ್ರದ ನಂತರ 1947ರ ನಂತರ ಯಾವ ಒಂದು ಮೊದಲ ಸ್ಥಳ ಸಿಂಧೂ ನಾಗರಿಕತೆ ಮೊದಲ ಸ್ಥಳ ಅಂತ ಕೇಳಿದ್ದಾನೆ. ಮೊದಲು ಯಾವ್ದು ಕಂಡುಹಿಡಿದ್ರು 1947ರ ನಂತರ? ಸೊ ಫಸ್ಟ್ ಕಂಡುಹಿಡಿದಿದ್ದು ಯಾವುದು ಅಂದರೆ ರೂಪಾರ್ ಅಂತ ಹೇಳ್ತೀವಿ. ಯಾವುದು? ರೂಪಾರ್. ಯಾವಾಗ? 1953 ಅಂತ ಹೇಳ್ತೀವಿ. ಸರಿನಾ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನಾವು ಬೇರೆದು ಕೂಡ 1953ರಲ್ಲಿ ಇನ್ನೊಂದೆರಡು ಸ್ಥಳಗಳು ಬರ್ತವೆ. ಬಟ್ ಫಸ್ಟ್ ಅಗಿಯಕ್ಕೆ ಸ್ಟಾರ್ಟ್ ಮಾಡಿರೋ ಸ್ಥಳನೇ ಯಾವುದು ಅಂದರೆ ರೂಪಾರ್ ಅಂತ ಹೇಳ್ತೀವಿ. ಇದು ಕೂಡ ನೆನ್ಪಿಟ್ಕೊಳ್ಳಿ. ಇದು ನಾರ್ಮಲ್ ಆಗಿ ನೀವು ಇಲ್ಲಿವರೆಗೂ ಕೇಳಿರಲ್ಲ ಅಂತ ನಾನು ಹೇಳ್ಬೋದೇನೋ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಥಲ ಎಂಬ ಸ್ಥಳೀಯ ಗಾಳಿ ಎಲ್ಲಿ ಬೀಸುತ್ತದೆ ಅಂತ ಕೇಳಿದ್ದಾನೆ. ಸರಿನಾ, ಲೂ ಎಂಬ ಸ್ಥಳೀಯ ಗಾಳಿ ಎಲ್ಲಿ ಬೀಸುತ್ತದೆ? ಲೂ ಲೋಕಲ್ ವಿಂಡ್ ಎಲ್ಲಿ ಬೀಸುತ್ತದೆ? ನಮ್ಮ ಭಾರತದಲ್ಲಿ ಬೀಸುತ್ತದೆ. ಭಾರತದಲ್ಲಿ ಸ್ಪೆಷಲಿ ಎಲ್ಲಿ? ವಾಯುವ್ಯ ಭಾರತದಲ್ಲಿ ಬೀಸುತ್ತದೆ ಅಂತ ಹೇಳ್ತೀವಿ. ರಾಜ್ಯಗಳು ಸರ್ ಹೇಳಿ ಸರ್? ಪಂಜಾಬ್ ಮತ್ತು ಹರಿಯಾಣ ಭಾಗ ಅಂತ ಹೇಳ್ತೀವಿ. ಸೊ ಹಾಗಾದರೆ ಅಥಲ ಎಂಬ ಸ್ಥಳೀಯ ಗಾಳಿ ಎಲ್ಲಿ ಬೀಸುತ್ತದೆ? ಸೊ ಫ್ರಾನ್ಸ್ ಅಂತ ಕೊಟ್ಟಿದ್ದಾನೆ, ದಕ್ಷಿಣ ಆಫ್ರಿಕಾ, ಇರಾನ್ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಫಿಲಿಪೈನ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಯಾವುದು? ಫಿಲಿಪೈನ್ಸಲ್ಲಿ ನೋಡೋಣ. ಫಿಲಿಪೈನ್ಸಲ್ಲಿ ಯಾವ ಗಾಳಿ ಬೀಸ್ತದೆ? ಫಿಲಿಪೈನ್ಸಲ್ಲಿ ನಾವು ಹೇಳೋದಾದರೆ ಈ ಭಾಗ್ಯೋ ಅಂತ ಹೇಳ್ತೀವಿ. ಸರಿನಾ, ಯಾವುದು? ಭಾಗ್ಯೋ ಅಂತ, BHAGYO, ಭಾಗ್ಯೋ ಅಂತ ಹೇಳ್ತೀವಿ. ಸೊ ಭಾಗ್ಯೋ ಎಂಬ ಒಂದು ಗಾಳಿ ಬೀಸೋದು ಎಲ್ಲಿ ಅಂತಂದರೆ ಫಿಲಿಪೈನ್ಸಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇರಾನಲ್ಲಿ ಯಾವುದು ಬೀಸ್ತದೆ? ಸಾಮೂನ್ ಅಂತ ಹೇಳ್ತೀವಿ. ಸರಿನಾ, ಯಾವುದು? ಸಾಮೂನ್ ಅಂತ. ಈ ಸಾಮೂನ್ ಗಾಳಿ ಅಥವಾ ಸಮೂನ್ ಸ್ಥಳೀಯ ಗಾಳಿ ಎಲ್ಲಿ ಬೀಸ್ತದೆ ಅಂದರೆ ಇರಾನಲ್ಲಿ ಬೀಸ್ತದೆ. ಆ್ಯಂಡ್ ಏನು ವರ್ಗಿಸ್ ಅಂತ ಒಂದು ಬರುತ್ತೆ, ವರ್ಗಿಸ್ ಅಂತ. ಸೊ ಈ ವರ್ಗಿಸ್ ಅಥವಾ ವರ್ಗಸ್ ಎಂಬ ಒಂದು ಗಾಳಿ ಎಲ್ಲಿ ಬೀಸ್ತದೆ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಬೀಸ್ತದೆ. ಬಟ್ ಇಲ್ಲಿ ಅಥಲ ಎಂಬ ಸ್ಥಳೀಯ ಗಾಳಿ ಏನಿದೆ ಅಲ್ವಾ, ಇದು ಬೀಸೋದು ಎಲ್ಲಿ ಅಂದರೆ ಫ್ರಾನ್ಸಲ್ಲಿ ಅಂತ ಹೇಳ್ತೀವಿ. ಇದು ಗೊತ್ತಿರಲಿ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಇಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಗಾಳಿ ಯಾವ್ಯಾವ ದೇಶ, ಹಾಗೆ ಯಾವ ಗಾಳಿ ಅಂತ ಇಲ್ಲಿ ಹಾಕಿದ್ದೀನಿ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಹಿಮಭಕ್ಷಕ ಅಂತ ಯಾವ ಗಾಳಿಯನ್ನು ಕರಿತೀವಿ ನಾವು ಅಂತ ಕೇಳ್ತಾನೆ. ಹಿಮಭಕ್ಷಕ ಸಾಕಷ್ಟು ಸರಿ ಕೇಳಿದೆ ನೋಡ್ರಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ. ಈ ಚಿನುಕ್ ಎಂಬ ಗಾಳಿಯನ್ನು ನಾವು ಹಿಮಭಕ್ಷಕ ಅಂತ ಕರಿತೀವಿ. ಸೊ ಇದು ಎಲ್ಲಿ ಬೀಸ್ತದೆ? ಉತ್ತರ ಅಮೆರಿಕಾದಲ್ಲಿ ಬೀಸ್ತದೆ. ಸೊ ಉತ್ತರ ಅಮೆರಿಕಾದ ಸ್ಪೆಷಲಿ ಸ್ಥಳ ಹೇಳೋದಾದ್ರೆ ರಾಕಿ ಪರ್ವತಗಳು ಅಂತ ಹೇಳ್ತೀವಿ. ಯಾವುದು? ರಾಕಿ ಪರ್ವತಗಳು ಸರ್? ರಾಕಿ ಬಾಯ ಅಲ್ಲ, ರಾಕಿ ಪರ್ವತಗಳಿದು ಎಲ್ಲಿ ಅಂತಂದ್ರೆ ಈ ಉತ್ತರ ಅಮೆರಿಕಾದಲ್ಲಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ. ಯಾವುದು? ಚಿನುಕನ್ನು ನಾವೇನಂತ ಕರಿತೀವಿ ಅಂದರೆ ಹಿಮ ಭಕ್ಷಕ ಅಂತ ಹೇಳ್ತೀವಿ. ಸೊ ಹಿಮವನ್ನು ತಿನ್ಕೊಂಡು ಬಿಡ್ತದೆ, ಮೀನ್ಸ್ ಹಿಮವನ್ನು ಎಲ್ಲವೂ ಕೂಡ ತೊಗೊಂಡು ಹೋಗಿಬಿಡ್ತದೆ. ಅದು ಅಷ್ಟು ಡೇಂಜರ್ ಆಗಿರ್ತಕ್ಕಂಥ ಗಾಳಿ ಯಾವುದು ಅಂದರೆ ಚಿನುಕ್ ಗಾಳಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪೋಹೇನ್ ಅಂತ ಬರುತ್ತೆ. ಪೋಹೇನ್ ಎಲ್ಲಿ ಕಂಡುಬರುತ್ತೆ? ಈ ಆಲ್ಪ್ಸ್ ಪರ್ವತಗಳಲ್ಲಿ ಕಂಡುಬರುತ್ತೆ. ಸರಿನಾ, ಆಲ್ಪ್ಸ್ ಪರ್ವತಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಗಾಳಿ ಯಾವುದು ಅಂದರೆ ಪೋಹೇನ್ ಗಾಳಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈಜಿಪ್ಟಲ್ಲಿ ಬೀಳಿಸ್ತಕ್ಕಂತಹ ಗಾಳಿ ಯಾವುದು? ಖಾಮ್ಸಿನ್ ಅಂತ, ಖಾಮ್ಸಿನ್ ಅಂತ ಹೇಳ್ತೀವಿ. ಸರಿನಾ, ಖಾಮ್ಸಿನ್ ಇಲ್ಲಾಂದರೆ ಖಾಮ್ಸನ್ ಅಂತ ಈ ಥರ ಬರುತ್ತೆ, ಇಲ್ಲಾಂದರೆ ಖಮ್ರನ್ ಅಂತ ಕೂಡ ಒಂದು ಕಡೆ ಕೊಟ್ಟಿದ್ದಾನೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಆ್ಯಂಡ್ ದೆನ್ ಸಿರಿಕೋ. ಈ ಸಿರಿಕೋ ಏನಿದೆ ಅಲ್ವಾ, ಸಹಾರಾದಿಂದ ಮೆಡಿಟೇರಿಯನ್ ಸಮುದ್ರಕ್ಕೆ ಬೀಸ್ತಕ್ಕಂತಹ ಒಂದು ಗಾಳಿಯಾಗಿದೆ. ಯಾವುದು? ಸಿರೋಕೋ. ಯಾವುದು? ಸಿರೋಕೋ. ಆ್ಯಂಡ್ ದೆನ್ ನೆಕ್ಸ್ಟ್ ಸಹಾರಾದಿಂದ ಐಬೇರಿಯನ್ ಪರ್ಯಾಯ ದ್ವೀಪಕ್ಕೆ ಬೀಸ್ತಕ್ಕಂಥ ಗಾಳಿ ಯಾವುದು? ಸೊಲಾನೋ ಅಂತ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಹರ್ಮಟನ್ಗೆ ನಾವೇನಂತ ಕರಿತೀವಿ? ಈ ಹರ್ಮಟನ್ನ ನಾವು ಡಾಕ್ಟರ್ ವಿಂಡ್ ಅಂತ ಕರಿತೀವಿ. ನಿನ್ನೆ ಇದು ಕ್ಲಾಸಲ್ಲಿ ಒಂದು ಕ್ವಶನ್ ಹಾಕಿದೆ ಅಲ್ವಾ, ಹರ್ಮಟನ್ ವಿಂಡ್ ಗಾಳಿ. ಓಕೆ, ಎಲ್ಲಿ ಬೀಸ್ತದೆ ಹೇಳ್ಬೋದಾ? ಇದನ್ನ ಎಲ್ಲಿ ಬೀಸ್ತದೆ? ಪಶ್ಚಿಮ ಆಫ್ರಿಕಾದಲ್ಲಿ ಬೀಸ್ತದೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಯಾವುದು? ಈ ಡಾಕ್ಟರ್ ವಿಂಡ್ ಅಂತ ಯಾವ ಒಂದು ವಿಂಡನ್ನು ಕರಿತೀವಿ ಅಂತ ಕೇಳ್ಬೋದು. ಅವಾಗ ಹೇಳಬೇಕಾಗೈತೆ ಹರ್ಮಟನ್ ಅಂತ. ಸರಿನಾ, ಹರ್ಮನ್ ಪ್ರೀತ್ ಅವರಲ್ಲ, ಹರ್ಮಟನ್ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಬೋರಾ. ಎಲ್ಲಿ ಬೋರಾ?
ಬೋರ್ ಆಗ್ತದೆ ಸರ್, ಹಸಿವಾಯಿತು ಅಂದರೆ ಹಂಗೇರೆ ಆಯಿತು ಅಂದರೆ ಇಲ್ಲಿ ಏನಾಗುತ್ತೆ, ಬೋರ್ ಆಗುತ್ತೆ, ಬೋರಾ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮಿಸ್ಟ್ರಲ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಮಿಸ್ಟ್ರಲ್ ಎಲ್ಲಿ ಫ್ರಾನ್ಸ್ ಮತ್ತು ಆಲ್ಪ್ಸ್ ಪರ್ವತಗಳಲ್ಲಿ ಬೀಸ್ತದೆ. ಯಾವುದು ಮಿಸ್ಟ್ರಲ್ ಎನ್ನುವ ಒಂದು ಗಾಳಿ. ಸೊ ಇದನ್ನು ಕೂಡ ಸಾಕಷ್ಟು ಸರಿ ಕೇಳಿದ್ದಾನೆ. ಸರ್ ಇದು ಬೇರೆದು ಕೇಳಿಲ್ವಾ? ಇದನ್ನು ಕೇಳಿಲ್ಲ, ಇದನ್ನು ಎಷ್ಟು ಕೇಳಿಲ್ಲ, ಬಟ್ ಹರ್ಮಟನ್ ಕೇಳಿದ್ದಾನೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪುನಾಸ್ ಅನ್ನೋದು, ಪುನಾಸ್ ಎಲ್ಲಿ ಅಂದರೆ ಆ್ಯಂಡೀಸ್ ಪರ್ವತದ ಪಶ್ಚಿಮ ಭಾಗದಲ್ಲಿ ಬೀಸ್ತದೆ. ಯಾವುದು? ಪುನಾಸ್ ಅನ್ನೋದು ಮೀನ್ಸ್ ಚಿಲಿ ದೇಶ ಏನಿದೆ ಅಲ್ವಾ, ಆ ಒಂದು ಭಾಗದಲ್ಲಿ ಇದು ಬೀಸ್ತದೆ. ಯಾವುದು? ಪುನಾಸ್ ಅನ್ನುವ ಒಂದು ಗಾಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಹಿಮಪಾತ ಆಗುತ್ತೆ ಎಲ್ಲಿ ಅಂತಂದರೆ ಈ ಟಂಡ್ರಾ ಪ್ರದೇಶದಲ್ಲಿ ಹಿಮಪಾತ ಆಗುತ್ತೆ. ಓಕೆ, ಅದು ಜಸ್ಟ್ ಸಿಂಪಲ್ ಆಗಿ ನೀವು ಹೇಳ್ಬೋದು. ಆ್ಯಂಡ್ ದೆನ್ ಪುರ್ಗಾ ಎಲ್ಲಿ ಅಂತಂದರೆ ರಷ್ಯಾದಲ್ಲಿ ಬೀಸ್ತಕ್ಕಂಥ ಒಂದು ತಣ್ಣನೆಯ ಗಾಳಿಯಾಗಿದೆ. ಯಾವುದು? ಪುರ್ಗಾ ಅನ್ನೋದು. ಆ್ಯಂಡ್ ದೆನ್ ಲೆವೆಂಟರ್ ಅನ್ನೋದು ಸ್ಪೇನಲ್ಲಿ ಬೀಸ್ತಕ್ಕಂತಹ ಗಾಳಿಯಾಗಿದೆ. ಆ್ಯಂಡ್ ದೆನ್ ನಾರ್ವೆಸ್ಟರ್ ನ್ಯೂಜಿಲೆಂಡಲ್ಲಿ ಬೀಸ್ತಕ್ಕಂಥ ಗಾಳಿಯಾಗಿದೆ. ಇದು ಕೂಡ ಸಾಕಷ್ಟು ಸರಿ ಕೇಳಿದಾನೆ, ಡಬಲ್ ಮಾರ್ಕ್ ಹಾಕೊಳ್ಳಿ ಇದಕ್ಕೆ, ಸರಿನಾ? ಡಬಲ್ ಸ್ಟಾರ್ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಸಾಂಥಾ ಅನ್ನೋದು ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಬೀಸ್ತಕ್ಕಂತಹ ಗಾಳಿಯಾಗಿದೆ. ಸೊ ಇದು ಕೂಡ ಡಬಲ್ ಸ್ಟಾರ್ ಹಾಕೊಳ್ಳಿ, ಇದು ಕೂಡ ಕೇಳಿದ್ದಾನೆ, ಸಾಕಷ್ಟು ಸರಿ. ಯಾವುದು? ಸಾಂತಾ ಅನಾ ಅನ್ನುವ ಗಾಳಿಯಲ್ಲಿ ಬೀಸ್ತದೆ ಅಂದರೆ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಬೀಸ್ತಕ್ಕಂಥ ಗಾಳಿಯಾಗಿದೆ. ಆ್ಯಂಡ್ ದೆನ್ ಕರ್ಬೂರನ್ ಗಾಳಿ ಎಲ್ಲಿ ಬೀಸ್ತದೆ? ಮಧ್ಯ ಏಷ್ಯಾದಲ್ಲಿ ಬೀಳ್ತದೆ. ಯಾವುದು? ಕರ್ಬೂರನ್ ಗಾಳಿ ಅಂತ ಹೇಳ್ತೀವಿ. ಯಾವುದು? ಕರ್ಬೂರನ್, ಕಪ್ಪು ಬಿರುಗಾಳಿ ಅಂತ ಹೇಳ್ತೀವಿ. ಸೊ ಇದು ಬೀಸೋದು ಮಧ್ಯ ಏಷ್ಯಾದಲ್ಲಿ. ಆ್ಯಂಡ್ ದೆನ್ ಕಲಿಮಾ ಬೀಸೋದು ಎಲ್ಲಿ ಅಂದರೆ ಕ್ಯಾನರಿ ದ್ವೀಪಗಳಾದ್ಯಂತ ಸಹರಾ ವಾಯು ಪದರದಲ್ಲಿ ಇದು ಬೀಸ್ತದೆ. ಯಾವುದು? ಕಲಿಮಾ ಅನ್ನೋ ಒಂದು ಗಾಳಿ. ಆ್ಯಂಡ್ ದೆನ್ ಎಲಿಫೆಂಟ್ ಅನ್ನೋದು ಎಲ್ಲಿ ಬೀಸ್ತದೆ? ಮಲಬಾರ್ ಕರಾವಳಿಯಲ್ಲಿ ಈ ಒಂದು ಎಲಿಫೆಂಟಾ ಗಾಳಿ ಬೀಸ್ತದೆ. ಇವೆಲ್ಲವೂ ಕೂಡ ಗೊತ್ತಿರಲಿ, ನೋಡ್ಕೊಳ್ಳಿ. ಸೊ ಒಂದ್ಸರಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಅಂತಂದರೆ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಲಿಂಕ್, ಅಲ್ಲಿ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಿಲನ್ ಯಾವ ಉದ್ಯಮಕ್ಕೆ ಪ್ರಸಿದ್ಧವಾಗಿದೆ ಅಂತ ಕೇಳಿದ್ದಾನೆ. ಸರಿನಾ? ಮಿಲನ್ ಎಲ್ಲಿ ಕಂಡು ಬರುತ್ತೆ? ಮಿಲನ ಮೆಲೋನಿ ನಮಗೆ ಗೊತ್ತಿರ್ತಾಳೆ, ಬಟ್ ಮಿಲನ್ ಗೊತ್ತಿಲ್ಲ. ಮಿಲನ್ ಎಲ್ಲಿ ಕಂಡು ಬರುತ್ತೆ? ಮೆಲೋನಿ ಇಬ್ಬರು ಒಂದೇ ಕಡೆ ಇದ್ದಾರೆ. ಎಲ್ಲಿ? ಇಟಲಿಯಲ್ಲಿ ಕಂಡು ಬರ್ತಾರೆ. ಸರಿನಾ? ಯಾವುದು? ಇಟಲಿಯಲ್ಲಿ. ಸೊ ಇಟಲಿಯಲ್ಲಿ ಕಂಡು ಬರ್ತಕ್ಕಂತಹ ಒಂದು ಉದ್ಯಮ ಯಾವುದು? ಫೇಮಸ್ ಉದ್ಯಮ. ಸೊ ಯಾವುದು ಸಿಟಿಯಲ್ಲಿ ಅಂದರೆ ಈ ಮಿಲನ್ ಎಂಬ ಸಿಟಿ ಯಾವ ಒಂದು ಪ್ರಸಿದ್ಧ ಉದ್ಯಮಕ್ಕೆ ಫೇಮಸ್ ಆಗಿದೆ ಅಂತ. ಸೊ ಆಪ್ಷನ್ ಕೊಟ್ಟಿದ್ದಾನೆ, ವಾಯು ನಿರ್ಮಾಣ ಅಂತ ಕೊಟ್ಟಿದ್ದಾನೆ, ಮೀನ್ಸ್ ಈ ಏರ್ಕ್ರಾಫ್ಟ್. ಆ್ಯಂಡ್ ದೆನ್ ಹಡಗು ನಿರ್ಮಾಣ ಅಂತ ಕೊಟ್ಟಿದ್ದಾನೆ, ಗಾಜಿನ ಕೈಗಾರಿಕೆ ನಿರ್ಮಾಣ ಅಂತ ಕೊಟ್ಟಿದ್ದಾನೆ, ಮತ್ತು ರೇಷ್ಮೆ ಉದ್ಯಮ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ರೇಷ್ಮೆ ಉದ್ಯಮ ಅಂತ ಆಗುತ್ತೆ. ಯಾವುದು? ಮಿಲನ್ ಯಾವ ಉದ್ಯಮಕ್ಕೆ ಹೆಸರುವಾಸಿಯಾಗಿದೆ, ಪ್ರಸಿದ್ಧವಾಗಿದೆ ಅಂದರೆ ರೇಷ್ಮೆ ಉದ್ಯಮಕ್ಕೆ ಪ್ರಸಿದ್ಧವಾಗಿದೆ. ಆ್ಯಂಡ್ ದೆನ್ ಹಡಗಿಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಯಾವುದು ಹೇಳ್ಬೋದಾ? ಯಾವುದು? ಗ್ಲಾಸ್ಗೋ ಅಂತ ಹೇಳ್ತೀವಿ. ಯಾವುದು? ಗ್ಲಾಸ್ಗೋ. ಸ್ಕಾಟ್ಲ್ಯಾಂಡಿನ ರಾಜಧಾನಿಯಾಗಿರ್ತಕ್ಕಂಥ ಗ್ಲಾಸ್ಗೋದಲ್ಲಿ ಹಡಗು ನಿರ್ಮಾಣ ಆಗ್ತವೆ. ಸರಿನಾ? ಹಡಗಿಗೆ ಅತಿ ಹೆಚ್ಚು ಫೇಮಸ್ ಯಾವುದು ಅಂತಂದರೆ ಈ ಒಂದು ಗ್ಲಾಸ್ಗೋ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಹಡಗು ಒಡೆಯುವ ಬಂದರು ಯಾವುದು ಅಂತ ಹೇಳ್ಬೋದಾ? ಇದೊಂದು ಕ್ವಶನ್ ಕೂಡ ರೀಸೆಂಟಾಗಿ ಒಂದು ಇದರಲ್ಲಿ ನೋಡಿದೆ, PYQ ಕ್ವಶನ್ಸಲ್ಲಿ ನೋಡಿದೆ, ಮೀನ್ಸ್ ಮಾಕ್ ಅಂತಲೇ ಬರುತ್ತಲ್ವ. ಸೊ ಅಲ್ಲಿ ನೋಡಿದೆ, ಯಾವುದು ಅಂದರೆ ಅಲಾಂಗ್ ಬಂದರು ಅಂತ ಹೇಳ್ತೀವಿ. ಯಾವುದು? ಅಲಾಂಗ್ ಬಂದರು ಎಲ್ಲಿ ಬರುತ್ತೆ? ಗುಜರಾತಲ್ಲಿ ಕಂಡು ಬರುತ್ತೆ. ಸೊ ನಮ್ಮ ಭಾರತದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಹಡಗು ಒಡೆಯುವ ಬಂದರು ಎಲ್ಲಿ ಕಂಡು ಬರುತ್ತೆ ಅಂದರೆ ಗುಜರಾತಲ್ಲಿ ಕಂಡು ಬರುತ್ತೆ, ಅಲಾಂಗ್ ಬಂದರು ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರೆಡ್ ಇಂಡಿಯನರು ನಿರ್ಮಿಸಿದ ಡೇರೆ ಆಕಾರದ ವಾಸಸ್ಥಳವನ್ನು, ಮೀನ್ಸ್ ಟೆಂಟ್ ಇರ್ತಾವೆ ಗೊತ್ತಾ, ಆ ಟೆಂಟ್ ರೀತಿಯ ಆಕಾರದ ವಾಸಸ್ಥಳವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾನೆ. ಯಾರು ರೆಡ್ ಇಂಡಿಯನ್ಸ್ ಮಾಡ್ತಾರೆ ಅಂತೆ? ಆಪ್ಷನ್ ಎ ಕೊಟ್ಟಿದ್ದಾನೆ TP, ಆಪ್ಷನ್ ಬಿ ಕೊಟ್ಟಿದ್ದಾನೆ ಇಸ್ಬಾ, ಆಪ್ಷನ್ ಸಿ ಕೊಟ್ಟಿದ್ದಾನೆ ಇಗ್ಲೌ, ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಆಲ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಯಾವುದು? ಇಗ್ಲೂ ಆಗುತ್ತಾ? ಏನು TP ಆಗುತ್ತಾ? ಏನು ಇಸ್ಬಾ ಆಗುತ್ತಾ? ಯಾವುದಾಗುತ್ತೆ ಅಂತ ಕೇಳಿದ್ರೆ TP ಅನ್ನೋದಾಗುತ್ತೆ. ಸರಿನಾ? TP ಅಂತ ಹೇಳ್ತೀವಿ. ಯಾವುದು? ರೆಡ್ ಇಂಡಿಯನ್ಸರು ನಿರ್ಮಿಸಿರ್ತಕ್ಕಂಥ ಡೇರೆ ಆಕಾರದ ವಾಸಸ್ಥಳವನ್ನು ನಾವು TP ಅಂತ ಕರಿತೀವಿ. ಸರಿನಾ? ಆ್ಯಂಡ್ ದೆನ್ ಎಸ್ಕಿಮೋಸ್ ನಿರ್ಮಿಸಿರ್ತಕ್ಕಂತಹ ಮನೆಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಇಗ್ಲೋ ಅಂತ ಕರಿತೀವಿ. ಸೊ ಇಗ್ಲೋಗಳು ಎದರಿಂದ ಮಾಡಲ್ಪಟ್ಟಿರ್ತವೆ? ಸೊ ಅದು ಈ ಐಸಿಂದ ಮಾಡಲ್ಪಟ್ಟಿರ್ತವೆ. ಸರಿನಾ? ಹಿಮದಿಂದ ಮಾಡಲ್ಪಟ್ಟಿರ್ತಕ್ಕಂಥ ಮನೆಗಳಾಗಿರ್ತವೆ. ಯಾವುದು? ಇಗ್ಲೋಗಳು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ವಿಧಿಯು ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟನ್ನು ಸಂಪರ್ಕಿಸುವ ಅಧಿಕಾರವನ್ನು ನೀಡುತ್ತದೆ? ಸೊ ಮೀನ್ಸ್ ಈ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಿಂದ ಸಲಹೆಯನ್ನು ಪಡೆದುಕೊಳ್ಳತಕ್ಕಂತಹ ಅಧಿಕಾರವನ್ನು ಈ ನಮ್ಮ ಭಾರತ ರಾಷ್ಟ್ರಪತಿಗಳಿಗೆ ನೀಡ್ತದೆ ಅಂತ ಕೇಳಿದ್ದಾನೆ. ಸೊ ಯಾವ ವಿಧಿ? ನಿಮಗೆ ಫನ್ನಲ್ಲಿ ಅವಾಗ ಹೇಳ್ತಿರ್ತೀನಿ. ಮೀನ್ಸ್ ಏನು ಅಂದರೆ ಈ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹಾಗೆ ರಾಷ್ಟ್ರಪತಿಯ ಮಧ್ಯದಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಬಾಂಡಿಂಗ್. ಯಾವುದು ಬಾಂಡಿಂಗ್? 143 ಅಂತ ಹೇಳ್ತೀವಿ. ಸರಿನಾ? ಈ ಒಂದು ಆರ್ಟಿಕಲ್ ಹೇಳ್ತದೆ. ನೆನ್ಪಿಟ್ಕೊಳ್ಳೋಕೆ ಏನಿದೆ ರೀ, ನೆನ್ಪಿಟ್ಕೊಳ್ಳೋಕೆ ಸಾಕು. ಆ್ಯಂಡ್ ದೆನ್ 143 ಓಕೆ ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ 243 ಅಲ್ಲಿ ಅವ್ರದ್ದು ಹೇಳಿದ್ರೆ ಇಲ್ಲಿ ಪಂಚಾಯತಿ ಬಗ್ಗೆ ಹೇಳುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ ಅಲ್ವಾ. ಪಂಚಾಯತಿ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ 343 ಆರ್ಟಿಕಲ್ ಎದ್ರ ಬಗ್ಗೆ ಹೇಳುತ್ತೆ ಅಂತ ನೀವು ಹೇಳ್ಬೋದಾ? ಹೇಳಿ ನೋಡೋಣ, ಕಮೆಂಟ್ ಮಾಡಿ ಇದನ್ನು. 343 ಎಂತ ಹೇಳುತ್ತೆ ಅಂತ. ಓಕೆ, ಲಾಸ್ಟಲ್ಲಿ ಒಂದು ಸಂವಿಧಾನದ ಕ್ಲಾಸ್ ಮಾಡೋದಾಗ ಕೂಡ ನಿಮಗೆ ಹೇಳಿದ್ದೀನಿ ಇವೆಲ್ಲವೂ ಕೂಡ. ಓಕೆ, ಇದನ್ನು ನೀವು ಕಮೆಂಟ್ ಮಾಡಿ. ಬಟ್ ಇಲ್ಲಿ ಯಾವುದಂದ್ರೆ 143 ಯಾವುದು? ಸಂಪರ್ಕಿಸುವ ಅಧಿಕಾರ, ಮೀನ್ಸ್ ಸಲಹೆಯನ್ನು ನೀಡುವ ಅಧಿಕಾರ ಯಾರಿಗಿದೆ ಅಂತಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಿದೆ. ಸರಿನಾ? ಸೊ ಅದನ್ನು ಪಡೆದುಕೊಳ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತಂದರೆ ನಮ್ಮ ಭಾರತ ರಾಷ್ಟ್ರಪತಿಗಳಿಗಿದೆ. ಸೊ ಸಲಹೆಯನ್ನು ಅವ್ರಿಗೆ ಕೇಳಿ ಇವ್ರು ಯಾವುದೋ ಒಂದು ಸಲಹೆ ಕೊಡ್ತಾರೆ ಭಾರತದ ಮುಖ್ಯ ನ್ಯಾಯಮೂರ್ತಿ. ಸೊ ಅವ್ರ ಸಲಹೆಯನ್ನು ಕೊಟ್ಟ ನಂತರ ಆ ಸಲಹೆ ಪ್ರಕಾರ ನೀವು ನೋಡ್ಕೊಳ್ಬೇಕಾ? ಆ ಥರ ಏನೂ ರೂಲ್ಸ್ ಇಲ್ಲ. ಇವ್ರಿಗೆ ಏನು ಮನಸ್ಸಿಗೆ ಬರುತ್ತೆ ಅದನ್ನು ಮಾಡ್ಬೋದು.
ಸುನೋ ಸಬ್ಕಿ ಕರೋ ಮನ್ಕಿ ಅಂತ ಒಂದು ಲೈನ್ ಇದೆ ಅಲ್ವಾ, ಸೊ ಆ ಥರ ಬರುತ್ತೆ ಇದು 143 ಮೀನ್ಸ್ 143ನೇ ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿಗಳು ಈ ಚೀಫ್ ಜಸ್ಟಿಸ್ದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪ್ರಸ್ತುತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದ್ದಾರೆ? CJ ಯಾರಿದ್ದಾರೆ? BR ಗವಾಯಿ ಅವರಿದ್ದಾರೆ. ಬಟ್ BR ಗವಾಯಿ ಅವ್ರ ನಂತರ ಯಾರು ಬರ್ತಾರೆ? ಅವಾಗ ಇವತ್ತೇ ಅಲ್ವಾ ನ್ಯೂಸಲ್ಲಿ ಇರೋದು, ಐ ಥಿಂಕ್ ಇವತ್ತೇ ನ್ಯೂಸಲ್ಲಿತ್ತು. ಯಾರು ಅಂತಂದರೆ ಸೂರ್ಯಕಾಂತ್ ಅಂತ ಹೇಳ್ತೀವಿ, ಜಸ್ಟಿಸ್ ಸೂರ್ಯಕಾಂತ್ ಅವರು. ಜಸ್ಟಿಸ್ ಸೂರ್ಯಕಾಂತ್ ಅವ್ರು ಏನಿದಾರಲ್ಲ, ಸೂರ್ಯಕಾಂತ್ ಅವರು ನೆಕ್ಸ್ಟ್ ನವೆಂಬರ್ 23ನೇ ತಾರೀಕಿನಂದು ಪದಗ್ರಹಣ ಮಾಡ್ತಾರೆ. ಮೀನ್ಸ್ ಪ್ರಮಾಣ ವಚನ ತಗೊಂಡು ಆಯ್ಕೆ ಆಗ್ತಾರೆ. ನೆಕ್ಸ್ಟ್ 14 ತಿಂಗಳ ಕಾಲ ಅವರೇ ಇರ್ತಾರೆ. ಯಾರು? ಸೂರ್ಯಕಾಂತ್ ಅವರು. ಸರಿಯಾ? ಸೊ ಅದಾದ ನಂತರ ನೆಕ್ಸ್ಟ್ ಬರೋರು ಯಾರು ಅಂತಂದರೆ ನಮ್ಮ ಕರ್ನಾಟಕದ ಮಹಿಳೆ ಆಗಿರ್ತಕ್ಕಂಥ ನಾಗರತ್ನ ಅವರು ಬರ್ತಾರೆ. ಸೊ ನಿಮಗೆ ಇನ್ನೊಂದು ಗೊತ್ತಿರಲಿ, ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ CJI ಮಹಿಳೆ ಯಾರಿದ್ದಾರೆ ಅಂತ ಕೇಳಿದ್ರೆ, ಮಹಿಳೆ ಯಾರಿದ್ದಾರೆ ಅಂತಂದರೆ ಇಲ್ಲಿವರೆಗೂ ಯಾರೂ ಇಲ್ಲ. ಬಟ್ ಯಾರು ಆಗ್ತಾರೆ ಅಂತ ಏನಾದರೂ ಕೇಳಿದ್ರೆ ನಾಗರತ್ನ ಅವ್ರು ಆಗ್ತಾರೆ ನೋಡಿ. ಓಕೆ, ನಾಗರತ್ನ ಅವರು ಆಗ್ತಾರೆ. ಇನ್ನೊಂದು ನಾವು ಹೇಳ್ಕೊಳ್ತೀವಿ ಏನಂದರೆ ನಮ್ಮ ಕರ್ನಾಟಕದವರು ಅಂತ. ಓಕೆ, ಅದೊಂದಿರಲಿ ನಮಗೆ, ಯಾವುದು ನಮ್ಮ ಕರ್ನಾಟಕದವರು ಆಗ್ತಾ ಇದ್ದಾರೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ಆಗೋರು ಯಾರು? ನವೆಂಬರ್ 23ರಂದು ಪದಗ್ರಹಣ ಮಾಡ್ಕೊಳ್ತಾರೆ ಸೂರ್ಯಕಾಂತ್ ಅಂತ, ಜಸ್ಟಿಸ್ ಸೂರ್ಯಕಾಂತ್. ಯಾಕೆ ನಿಮಗೆ ಎಕ್ಸಾಕ್ಟ್ ಡೇಟ್ ಹೇಳ್ತಾ ಇದ್ದೀನಿ ಅಂದರೆ, ಡೇಟ್ ಕೇಳಿದ್ದಾನೆ ರೀ, ನಿಮ್ಗೆ ಹೇಳಿದ್ದೆ ಈ NTPC ಎಕ್ಸಾಮಲ್ಲಿ. ನಿಮಗೆ NTPC ಎಕ್ಸಾಮ್ ನಡೆಯೋಕ್ಕಿಂತ ಮುಂಚೆ ನಾನು ನಿಮಗೆ ಏನೇನು ಹೇಳಿದ್ದೆ ಅಂದರೆ, ಈ ಮೇ 13ನೇ ತಾರೀಕು ಯಾರು? BR ಗವಾಯಿ ಅವರು ಪದಗ್ರಹಣ ಮಾಡಿಕೊಂಡ್ರು. ಸರಿನಾ? ಸೊ ಅದು ಡೇಟ್ ಕೇಳ್ತಾನೆ ನೆನ್ಪಿಟ್ಕೊಳ್ಳಿ ಅಂತ ಸಾಕ ಸರಿ ಹೇಳಿದೆ. ಸೊ ಒಂದು ಶಿಫ್ಟಲ್ಲಿ ಕೇಳೋದ ಅದನ್ನು. ಸೊ ಇವಾಗಲೂ ಕೂಡ ಇವ್ರದ್ದು ಪದಗ್ರಹಣ ಆಗಿರೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾರ್ದು? ಈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರದ್ದು. ಆ್ಯಂಡ್ ದೆನ್ ಪ್ರೆಸಿಡೆಂಟ್ ಆಗಿರಲಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರಲಿ, ಇವರಿಬ್ಬರದು ಏನೋ ಆ ಡೇಟ್ ಕೇಳ್ತಾನೆ, ಪದಗ್ರಹಣ ಆಗಿರೋದು. ಸೊ ಅದಕ್ಕೆ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಯಾವುದು? ನವೆಂಬರ್ 23. ಇಫ್ ನವೆಂಬರ್ 23 ಪದಗ್ರಹಣ ಆದರೆ ಆಗ್ತದೆ, ಇಲ್ಲ ಅಂತಂದರೆ ಅವತ್ತು ಅವರು ಸ್ವೀಕರಿಸಿ ಮೀನ್ಸ್ ಜಸ್ಟ್ ಅಧಿಕಾರವನ್ನು ಅವತ್ತು ಬಿಟ್ಕೊಟ್ಟು ನವೆಂಬರ್ 24ಕ್ಕೂ ಮಾಡ್ಕೊಳ್ಬಹುದು. ಬಟ್ ಎಕ್ಸಾಕ್ಟ್ ಡೇಟ್ ನೆನ್ಪಿಟ್ಕೊಳ್ಳಿ, ಅದು ಆದಾಗ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ 24ನೇ ಆರ್ಟಿಕಲ್ ಎದ್ರ ಬಗ್ಗೆ ಹೇಳುತ್ತೆ? ಮಕ್ಕಳ ಅಕ್ರಮ ದುಡಿಮೆಯ ಬಗ್ಗೆ ಹೇಳುತ್ತೆ. ಯಾವುದು? 24ನೇದು. ಓಕೆ. ಆ್ಯಂಡ್ ದೆನ್ 23ನೇದು ಇದ್ರ ಬಗ್ಗೆ ಹೇಳುತ್ತೆ, ಜೀತ ಪದ್ಧತಿಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 148ರ ಬಗ್ಗೆ ಹೇಳುತ್ತೆ, ಈ CJI ಬಗ್ಗೆ ಹೇಳುತ್ತೆ. ಸರಿನಾ? CJI ಅಲ್ಲ, ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್. ಸರಿನಾ? CAG ಬಗ್ಗೆ ಹೇಳುತ್ತೆ. ಯಾವುದು? CAG ಬಗ್ಗೆ ಹೇಳುತ್ತೆ, ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ಹೇಳ್ತೀವಿ. ಸರಿ, ಅದು ಕೂಡ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಪ್ರಸ್ತುತ CAG ಯಾರಿದ್ದಾರೆ? ಸಂಜಯ್ ಮೂರ್ತಿ ಅಂತ ಹೇಳ್ತೀವಿ. ಸರಿನಾ? ಅದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಧಾಲೋ ಎಂಬುದು ಏನಾಗಿದೆ? ಒಂದು ಮದುವೆ ಹಾಡಾಗಿದೆ. ಸೊ ಅದು ಯಾವ ರಾಜ್ಯದಲ್ಲಿ ಹಾಡಲಾಗ್ತದೆ ಅಂತ ಕೇಳಿದ್ದಾನೆ. ಯಾವುದು? ಧಾಲೋ. ಢೋಲಲ್ಲಿ ಇದು ಧಾಲೋ ಇದೆ. ಓಕೆ. ಸೊ ಯಾವುದಿದೆ ಧಾಲೋ? ಪಂಜಾಬಲ್ಲ, ಛತ್ತೀಸ್ಗಢದಲ್ಲ, ಅರುಣಾಚಲ ಪ್ರದೇಶದಲ್ಲ, ಅಥವಾ ಗೋವಾದಲ್ಲ ಅಂತ ಕೇಳಿದ್ದಾನೆ. ಸೊ ಯಾವುದಲ್ಲಿ ಅಂತ ಹೇಳ್ಬೋದಾ ನೀವು? ಹೇಳಿ ನೋಡೋಣ. ಇದಕ್ಕೆ ಯಾವುದು ಅಂತಂದರೆ, ಈ ಢಾಲು ಅಂತಂದರೆ ನಾವು ಗೋವಾ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಗೋವಾ. ಈ ಗೋವಾದಲ್ಲಿ ಕಂಡುಬರ್ತಕ್ಕಂತಹ ಹಾಡು ಯಾವುದು ಅಂತಂದರೆ, ಮೀನ್ಸ್ ಮದುವೆ ಸಂದರ್ಭದಲ್ಲಿ ಹಾಡ್ತಕ್ಕಂಥ ಹಾಡು ಯಾವುದು ಅಂದರೆ ಈ ಢಾಲೋ ಹಾಡುಗಳು ಅಂತ ಕಂಡುಬರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪಂಜಾಬಲ್ಲಿ ಕಂಡುಬರ್ತಕ್ಕಂಥ ಹಾಡು ಯಾವುದು? ಜುಗುಣಿ ಅಂತ ಹೇಳ್ತೀವಿ. ಸರಿನಾ? ಜುಗುಣಿ. ಸರಿನಾ? ನೀವು ಕನ್ನಡದಲ್ಲಿ ಬರ್ಕೊಳ್ಳಿ. ಜುಗುಣಿ ಎಂಬ ಮದುವೆ ಸಂದರ್ಭದಲ್ಲಿ ಹಾಡ್ತಕ್ಕಂಥ ಹಾಡುಗಳು ಯಾವ ರಾಜ್ಯದಲ್ಲಿ ಫೇಮಸ್ ಇದ್ದಾವೆ ಅಂತ ಕೇಳಿದ್ರೆ ನೀವು ಹೇಳಬೇಕಾಗುತ್ತೆ ಈ ಪಂಜಾಬ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಛತ್ತೀಸ್ಗಢದಲ್ಲಿ ಯಾವುದಿದ್ದಾವೆ? ಛತ್ತೀಸ್ಗಢದಲ್ಲಿ ಪಾಂಡವಾಣಿ ಅಂತ ಹೇಳ್ತೀವಿ, ಗೊತ್ತಾ? ಆ ಪಾಂಡವಾಣಿ ಹಾಡುಗಳು ಮದುವೆ ಸಂದರ್ಭದಲ್ಲಿ ಹಾಡ್ತಾರೆ. ಸೊ ಅದು ಕಂಡುಬರೋದು ಎಲ್ಲಿ ಅಂತಂದರೆ ಈ ಛತ್ತೀಸ್ಗಢದಲ್ಲಿ. ಆ್ಯಂಡ್ ದೆನ್ ಅರುಣಾಚಲ ಪ್ರದೇಶದಲ್ಲಿ ನಿಯೋಗ್ ಅಂತ ಕಂಡುಬರ್ತದೆ. ಸರಿನಾ? ನಿಯೋಗ್ ಹಾಡುಗಳು ಅಂತ. ಸೊ ಅದು ಎಲ್ಲಿ ಅಂತಂದರೆ ಈ ಅರುಣಾಚಲ ಪ್ರದೇಶದಲ್ಲಿ. ಅದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಬಟ್ ಇಲ್ಲಿ ಢಾಲು ಅಂತ ನೆನ್ಪಿಟ್ಕೊಳ್ಳಿ, ಎಲ್ಲಿ ಅಂತಂದರೆ ಈ ಗೋವಾದಲ್ಲಿ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಕ್ಬರ್ ಯಾವಾಗ ತೀರ್ಥಯಾತ್ರೆ ತೆರಿಗೆಯನ್ನು ರದ್ದುಗೊಳಿಸಿದನು ಅಂತ ಕೇಳಿದಾನೆ. ಸರ್ ಇದನ್ನು ಕೇಳ್ತಾನ. ಅಕ್ಬರ್ ಯಾವಾಗ ಹುಟ್ಟಿದಾನೆ ಅನ್ನೋದೇ ಗೊತ್ತಿಲ್ಲ, ಯಾವಾಗ ಯುದ್ಧ ಮಾಡ್ದ ಪಾಣಿಪತ್ ಅನ್ನೋದೇ ನೆನಪಿಲ್ಲ, ಇದನ್ನು ಕೇಳ್ತಾನ. ಹೌದು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಯಾವುದು? ತೀರ್ಥಯಾತ್ರೆ ತೆರಿಗೆಯನ್ನು ರದ್ದು ಮಾಡ್ತಾನೆ. ಅಂದರೆ ಇವಾಗ ನಮ್ಮ ಹಿಂದೂಗಳು ಅವರು ಕೂಡ ಧಾರ್ಮಿಕ ಸ್ಥಳಕ್ಕೆ ಹೋಗ್ತಾ ಇರ್ತಾರೆ. ಆ್ಯಂಡ್ ದೆನ್ ಮುಸ್ಲಿಮರು ಅವರು ಕೂಡ ಧಾರ್ಮಿಕ ಸ್ಥಳಕ್ಕೆ ಹೋಗ್ತಾ ಇರ್ತಾರೆ. ಸರಿನಾ? ಆ್ಯಂಡ್ ದೆನ್ ಕ್ರಿಶ್ಚಿಯನ್ರು, ಓಕೆ ಆ ಟೈಮಲ್ಲಿ ಕ್ರಿಶ್ಚಿಯನ್ ಇರಲಿಲ್ಲ ಅಲ್ವಾ, ಸಿಖ್ಖರು, ಓಕೆ ಸಿಖ್ಖರು ಅವರು ಧಾರ್ಮಿಕ ಸ್ಥಳಕ್ಕೆ ಹೋಗ್ತಾ ಇರ್ತಾರೆ. ಸೊ ಅವೆಲ್ಲವೂ ಎಲ್ಲ ವ್ಯಕ್ತಿಗಳಿಗೂ ಕೂಡ ಏನಿರುತ್ತೆ ಅಂದರೆ ಇದಕ್ಕಿಂತ ಮುಂಚೆ ಲೈಕ್ ಹುಮಾಯೂನ್ ಟೈಮಲ್ಲಿ ಆ್ಯಂಡ್ ದೆನ್ ಬಾಬರ್ ಟೈಮಲ್ಲಿ ಈ ತೀರ್ಥಯಾತ್ರೆ ತೆರಿಗೆ ಅಂತ ಹಾಕ್ತಿರ್ತಾರೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಏನು ಮಾಡ್ತಾನೆ ಈತ 1563ರಲ್ಲಿ ತೀರ್ಥಯಾತ್ರೆ ತೆರಿಗೆಯನ್ನು ರದ್ದು ಮಾಡ್ತಾನೆ. ಯಾವ ತೆರಿಗೆಯನ್ನು? ತೀರ್ಥಯಾತ್ರೆ ತೆರಿಗೆಯನ್ನು ರದ್ದು ಮಾಡ್ತಾನೆ. ಓಕೆ. ಆ್ಯಂಡ್ ದೆನ್ ಈ ಜಿಜಿಯಾ ಬಂದ್ ಮಾಡ್ತಾನಲ್ಲ ಸರ್, ಜಿಜಿಯಾ ಯಾರ ಸಲುವಾಗಿ, ಯಾರ ಸಲುವಾಗಿ ಬಂದ್ ಮಾಡ್ತಾನೆ ಹೇಳ್ಬೋದಾ? ಅವನ ಪತ್ನಿಯ ಸಲುವಾಗಿ. ಯಾರು ಅವನ ಪತ್ನಿ? ಜೋಧಾಬಾಯಿ. ಸೊ ಹೆಂಡತಿ ಹೇಳಿದ್ರೆ ಏನಾದರೂ ಮಾಡಲೇಬೇಕಾಗತ್ತೆ. ಸೊ ಏನಪ್ಪ, ನಾನು ಹಿಂದೂ ಇದ್ದೀನಿ, ಜೋಧಾಬಾಯಿ ನೀನು ನೋಡಿದ್ರೆ ನಮ್ಮವ್ರಿಗೆ ಎಲ್ರಿಗೂ ಕೂಡ ನೀನು ಜಿಜಿಯಾ ಟ್ಯಾಕ್ಸ್ ಹಾಕ್ತಿದ್ಯಾ, ಜಿಜಿಯಾ ನೀನು ಬಂದ್ ಮಾಡ್ತೀಯೋ ಬಂದ್ ಮಾಡಲ್ವಾ ಅಷ್ಟೇ. ಆಯ್ತಮ್ಮ ಬಂದ್ ಮಾಡೋನು ಅಂತ ಏನು ಮಾಡ್ತಾನೆ, 1564ರಲ್ಲಿ ಈ ಜಿಜಿಯಾ ಕಂದಾಯವನ್ನು ಬಂದ್ ಮಾಡ್ತಾರೆ. ಸರಿನಾ? ಸೊ ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಯಾವುದು? ಜಿಜಿಯಾ
ಜಿಜಿಯಾ ಕಂದಾಯವನ್ನು ಬಂದ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಯಾವಾಗ ನೀವು ಹೇಳಬೇಕಾಗುತ್ತೆ ಇದೇ ಅಕ್ಬರ್ ಅಂತ, ಸರಿನಾ? ಯಾವಾಗ 1564ರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪರದಾ ಸಿಸ್ಟಮ್ ಇರುತ್ತೆ ಗೊತ್ತಾ? ಇದಕ್ಕಿಂತ ಮುಂಚೆ ಈ ಅಕ್ಬರ್ ಆಳ್ವಿಕೆಗೆ ಬರೋಕ್ಕಿಂತ ಮುಂಚೆ ಈತ ಚಿಕ್ಕವನಿದ್ದಾನೆ ಅಂತ ಇದಕ್ಕಿಂತ ಮುಂಚೆ ಪರದಾ ಸಿಸ್ಟಮ್ ಇರುತ್ತೆ. ಆ ಪರದಾ ಸಿಸ್ಟಮನ್ನು ಕೂಡ ಬಂದ್ ಮಾಡ್ತಾನೆ. ಯಾವಾಗ 1562ರಲ್ಲಿ ಪರದಾ ಸಿಸ್ಟಮ್ ಬಂದ್ ಮಾಡ್ತಾನೆ. ಯಾವಾಗ ಪರದಾ ಸಿಸ್ಟಮ್ 1562ರಲ್ಲಿ ಬಂದ್ ಮಾಡ್ತಾನೆ. ಇದು ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಈ ಮುಸ್ಲಿಮರದು ಅಂತ ಹೇಳಿದಾಗ ನಾವು ಹಿಜ್ರಾ ಶಕೆ ಅಂತ ಕರಿತೀವಿ, ಸರಿನಾ? ಬಟ್ ಹಿಜ್ರಾ ಶಕೆಯನ್ನು ಹೊರತುಪಡಿಸಿ ಬೇರೆ ಒಂದು ಶಕೆಯನ್ನು ಸ್ಟಾರ್ಟ್ ಮಾಡ್ತಾನೆ ಈತ. ಯಾವುದು ಅಂದರೆ ಇಲಾಹಿ ಶಕೆ ಅಂತ. ಯಾವುದು? ಇಲಾಹಿ ಶಕೆ ಅಥವಾ ಸಂವತ್ಸರ ಅಂತ ಕರೀರಿ ಇದಕ್ಕೆ, ಸರಿನಾ? ಸಂವತ್ಸರ ಅಂತ. ಆ ಇಲಾಹಿ ಸಂವತ್ಸರವನ್ನು ಯಾವಾಗ ಸ್ಥಾಪನೆ ಮಾಡ್ದ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 1583 ಅಂತ. ನಿಮಗೆ ಇನ್ನೊಂದು ಗೊತ್ತಿರಲಿ, ಈ ಇಲಾಹಿ ಸಂವತ್ಸರವನ್ನು ಬಂದ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಮೂರ್ಖ ಹೇಳ್ಬೋದಾ? ಒಂದು ಶಹಜಾನ್, ಇಲ್ಲಾಂದರೆ ಇನ್ನೊಂದು ಆಪ್ಷನ್ ಯಾವುದಂದ್ರೆ ಔರಂಗಜೇಬ. ಇದರಲ್ಲಿ ಎರಡರಲ್ಲೂ ಒಂದು ಕಮೆಂಟ್ ಮಾಡಿ, ಸರಿನಾ? ಮೀನ್ಸ್ ಈ ಇಲಾಹಿ ಸಂವತ್ಸರ ಏನಿದೆ ಅಲ್ವಾ, ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಅಕ್ಬರ್, ಬಟ್ ಅದನ್ನು ಬಂದ್ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ನೀವು ಇದು ಕಾಮೆಂಟ್ ಮಾಡಿ, ಸರಿನಾ? ಇಲ್ಲಾಂದರೆ ನೀವು ಜಸ್ಟ್ ಕಾಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ. ಓಕೆ. ಆ್ಯಂಡ್ ದ ನೆಕ್ಸ್ಟ್ ಎರಡನೇ ಪಾನಿಪತ್ ಯುದ್ಧ ಮಾಡ್ತಾನೆ ಯಾರು? ಇದೇ ಅಕ್ಬರ್. ಯಾವಾಗ ಮಾಡ್ತಾನೆ? 1556ರಲ್ಲಿ ಅಂತ ಹೇಳ್ತೀವಿ. ಯಾವಾಗ 1556ರಲ್ಲಿ ಎರಡನೇ ಪಾನಿಪತ್ ಯುದ್ಧವನ್ನು ಮಾಡಿ ಇದಾಗ ಗೆಲ್ತಾನೆ. ಯಾರ ವಿರುದ್ಧ? ಹೇಮುನ ವಿರುದ್ಧ, ಸರಿನಾ? ಹೇಮಚಂದ್ರ ಅಂತ ಹೇಳ್ತೀವಿ. ನಿಮಗೆ ಇನ್ನೊಂದು ಗೊತ್ತಿರಲಿ, ಹೇಮಚಂದ್ರ ಏನಿದಾನಲ್ವಾ, ಹೇಮಚಂದ್ರನ ಬಿರುದು ಯಾವ್ದಾಗಿತ್ತು? ವಿಕ್ರಮಾದಿತ್ಯ ಆಗಿತ್ತು. ಓಕೆ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಲಿ. ಎರಡನೇ ಚಂದ್ರಗುಪ್ತನ ಬಿರುದು ಯಾವುದಾಗಿತ್ತು ಅಂದರೆ ವಿಕ್ರಮಾದಿತ್ಯ ಅಂತ ನಾವು ಹೇಳ್ತೀವಿ. ಬಟ್ ನಮ್ಮ ಇತಿಹಾಸದಲ್ಲಿ ವಿಕ್ರಮಾದಿತ್ಯ ಎಂಬುದು ಏನಿದೆ ಅಲ್ವಾ, ವಿಕ್ರಮಾದಿತ್ಯ ಎಂಬುದು ಕೇವಲ ರಾಜನ ಹೆಸರಾಗಿರಲಿಲ್ಲ. ಓಕೆ, ಚಾಲುಕ್ಯರಲ್ಲಿ ಬರ್ತಾರೆ ಸರ್, ಮೊದಲನೇ ವಿಕ್ರಮಾದಿತ್ಯ, ಎರಡನೇ ವಿಕ್ರಮಾದಿತ್ಯ, ಮೂರನೇ ವಿಕ್ರಮಾದಿತ್ಯ ಅಂತ ನಾವು ಹೇಳ್ಬೋದು. ಇಲ್ಲಿ ಹೆಸರುಗಳಿದ್ದಾವೆ, ಬಟ್ ಆಲ್ಮೋಸ್ಟ್ ಬೇರೆ ನಮ್ಮ ಎಲ್ಲ ಆಲ್ ಓವರ್ ಇಂಡಿಯಾ ನಾವು ಕನ್ಸಿಡರ್ ಮಾಡಿ ರಾಜರನ್ನ ಕನ್ಸಿಡರ್ ಮಾಡಿದ್ರೆ ರಾಜರ ಹೆಸರು ವಿಕ್ರಮಾದಿತ್ಯ ಆಗಿರಲಿಲ್ಲ. ರಾಜರಿಗೆ ಕೊಟ್ಟಿರ್ತಕ್ಕಂತಹ ಬಿರುದು ಏನಿದೆ ಅಲ್ವಾ, ಅದು ವಿಕ್ರಮಾದಿತ್ಯ ಅಂತ ಬಿರುದಾಗಿರುತ್ತಿತ್ತು. ಸೊ ಮೊದಲು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ನೀವು ಹೇಳಿರ್ತಕ್ಕಂತಹ ಎರಡನೇ ಚಂದ್ರಗುಪ್ತ. ಓಕೆ, ಎರಡನೇ ಚಂದ್ರಗುಪ್ತ ಅಂತ ಹೇಳ್ತೀವಿ. ಹಾಗಾದರೆ ಟೋಟಲಿ ಎಷ್ಟು ವಿಕ್ರಮಾದಿತ್ಯ ಎಂಬ ಬಿರುದುಗಳನ್ನು ಹೊಂದಿರತಕ್ಕಂಥ ನಮ್ಮ ಭಾರತೀಯ ರಾಜರಿದ್ರು ಅಂತ ಕೇಳ್ತಾನೆ. ಕೇಳಿದಾನ ಸರ್? ಹೌದು ಸರ್, ಕೇಳಿದ್ದಾನೆ. ಎಷ್ಟು ಅಂದರೆ ಟೋಟಲಿ 14 ಅಂತ ಹೇಳ್ತೀವಿ. ಆ 14ನೇ ವ್ಯಕ್ತಿನೇ ಯಾರು ಅಂತಂದರೆ ಈ ಹೇಮಚಂದ್ರ. ಯಾರು? ಹೇಮಚಂದ್ರ ಅಂತ ಹೇಳ್ತೀವಿ. ಈ ಹೇಮಚಂದ್ರ ಏನಿದಾನಲ್ವಾ, 14ನೇ ವಿಕ್ರಮಾದಿತ್ಯ ಇವನು. ನಮ್ಮ ಭಾರತದಲ್ಲಿ ಟೋಟಲಿ 14 ಜನ ಬರ್ತಾರೆ. ಮೊದಲನೇದವನು ಯಾರು ಅಂತಂದರೆ ಎರಡನೇ ಚಂದ್ರಗುಪ್ತ, ಲಾಸ್ಟ್ನೇದವನು ಯಾರು ಅಂತಂದರೆ ಈ ಹೇಮಚಂದ್ರ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಹಾಗೆ ಈ ಮಧ್ಯಕಾಲೀನ ಭಾರತದಲ್ಲಿ ದೆಹಲಿಯನ್ನು ಆಳಿದಿರ್ತಕ್ಕಂತಹ ಏಕೈಕ ಹಿಂದೂ ದೊರೆ ಯಾರು ಅಂತಂದರೆ ಹೇಮಚಂದ್ರ ಅಂತ ಹೇಳ್ತೀವಿ. ಓಕೆ, ಇದು ಕೂಡ ಗೊತ್ತಿರಲಿ. ಹೇಮು ಅಂತ ನಾವು ಇವರನ್ನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಕರಿತೀವಿ, ಲವ್ಲಿಯಾಗಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪಾರ್ಥನನ್ ಎಲ್ಲಿದೆ ಅಂತ ಕೇಳಿದಾನೆ. ಪಾರ್ಥನನ್ ಎಂಬ ಒಂದು ಬಿಲ್ಡಿಂಗ್ ಅಂತ ಹೇಳ್ತೀವಲ್ವಾ, ಅದು ಎಲ್ಲಿ ಕಂಡುಬರುತ್ತೆ? ಗೀಝಾದಲ್ಲಿ ಕಂಡುಬರುತ್ತೆ. ಗೀಝಾದಲ್ಲಿ ಈಜಿಪ್ಟ್ ಪಿರಮಿಡ್ಸ್ ಕಂಡುಬರುತ್ತೆ ಅಲ್ಲ ಸರ್? ಟೋಕಿಯೋದಲ್ಲಿ ಕಂಡುಬರುತ್ತಾ, ಮಾಸ್ಕೋದಲ್ಲಿ ಕಂಡುಬರುತ್ತಾ, ಅಥವಾ ಅಥೆನ್ಸಲ್ಲಿ ಕಂಡುಬರುತ್ತಾ ಅಂತ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಪಾರ್ಥನನ್ ಎಲ್ಲಿ ಕಂಡುಬರುತ್ತೆ ಅಂದರೆ ಅಥೆನ್ಸಲ್ಲಿ ಕಂಡುಬರುತ್ತೆ. ಎಲ್ಲಿ? ಆಪ್ಷನ್ ಡಿ, ಅಥೆನ್ಸ್ ಅಂತ ಹೇಳ್ತೀವಿ, ಸರಿನಾ? ಪಾರ್ಥನನ್ ಎಲ್ಲಿ ಕಂಡುಬರುತ್ತೆ ಅಂದರೆ ಅಥೆನ್ಸಲ್ಲಿ ಕಂಡುಬರುತ್ತೆ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಂಪೀರಿಯಲ್ ಪ್ಯಾಲೇಸ್ ಅಂತ ಕಂಡುಬರುತ್ತಲ್ಲ, ಎಲ್ಲಿ ಕಂಡುಬರುತ್ತೆ? ಇದೇ ಆಪ್ಷನಲ್ಲಿ ಹೇಳ್ಬೋದು ಯಾರಾದರೂ? ಇಂಪೀರಿಯಲ್ ಪ್ಯಾಲೇಸ್ ಎಲ್ಲಿ ಕಂಡುಬರುತ್ತೆ ಅಂದರೆ ಇಂಪೀರಿಯಲ್ ಪ್ಯಾಲೇಸ್ ಎಲ್ಲಿ ಕಂಡುಬರುತ್ತೆ ಅಂತಂದರೆ ಇದೇ ಒಂದು ಟೋಕಿಯೋದಲ್ಲಿ ಕಂಡುಬರುತ್ತೆ, ಸರಿನಾ? ಜಪಾನ್ನ ಟೋಕಿಯೋದಲ್ಲಿ ಇಂಪೀರಿಯಲ್ ಪ್ಯಾಲೇಸ್ ಕಂಡುಬರುತ್ತೆ. ಹಾಗೆ ಜಗತ್ತಿನ ಯಾವ ನಗರದಲ್ಲಿ ಅತಿ ಹೆಚ್ಚು ಜನ ವಾಸ ಮಾಡ್ತಾ ಇದ್ದಾರೆ ಅಂದರೆ ಇದೇ ಟೋಕಿಯೋದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಜನಸಾಂದ್ರತೆ ಎಲ್ಲಿ ಕಂಡುಬರುತ್ತೆ ಅಂದರೆ ಇದೇ ಟೋಕಿಯೋದಲ್ಲಿ ಕಂಡುಬರುತ್ತೆ. ಸೆಕೆಂಡ್ ಹೈಯೆಸ್ಟ್ ಎಲ್ಲಿ ಕಂಡುಬರುತ್ತೆ? ನಮ್ಮ ದೆಹಲಿಯಲ್ಲಿ ಕಂಡುಬರುತ್ತೆ. ಅದು ಕೂಡ ನಿಮಗೆ ಗೊತ್ತಿರೋ ಕೇಳಬಹುದು. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಮಾಸ್ಕೋದಲ್ಲಿ ಯಾವ್ದು ಕಂಡುಬರುತ್ತೆ ಹೇಳ್ಬೋದಾ? ಕ್ರೆಮ್ಲಿನ್ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಕ್ರಿಮಿಲಿನ್. ಈ ಕ್ರಿಮಿಲಿನ್ ಎಂಬ ಒಂದು ಪ್ಲೇಸ್ ಏನಿದೆ ಅಲ್ವಾ, ಅದು ಕಂಡುಬರೋದಿಲ್ಲ ಅಂದರೆ ಮಾಸ್ಕೋದಲ್ಲಿ, ಆ ಒಂದು ಬಿಲ್ಡಿಂಗ್ ಅಂತ ಮಾಸ್ಕೋದಲ್ಲಿ ಕಂಡುಬರ್ತದೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಪಾರ್ಥನನ್ ಅನ್ನೋದು ನೆನ್ಪಿಟ್ಕೊಳ್ಳಿ ಯಾವುದು ಅಂತಂದರೆ ಅಥೆನ್ಸ್. ಆ್ಯಂಡ್ ದೆನ್ ಈ ಇಂಪೀರಿಯಲ್ ಅನ್ನೋದು ನೆನ್ಪಿಟ್ಕೊಳ್ಳಿ ಎಲ್ಲಿ ಅಂತಂದರೆ ಈ ಇಂಪೀರಿಯಲ್ ಪ್ಯಾಲೇಸು ಟೋಕಿಯೋದಲ್ಲಿ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಭಾರತೀಯ ತೋಟಗಾರಿಕೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾನೆ. ತೋಟಗಾರಿಕೆಯ ಪಿತಾಮಹ ಯಾರು? MH ಮರಿಗೌಡ, ದುರ್ಗೇಶ್ ಪಟೇಲ್, ಸ್ಯಾಮ್ ಪಿತ್ರೋಡ, ಹೀರಾಲಾಲ್ ಚೌಧರಿ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ MH ಮರಿಗೌಡ ಅಂತ ಹೇಳ್ತೀವಿ, ಸರಿನಾ? ಈ MH ಮರಿಗೌಡ ಏನಿದ್ದಾರೆ ಅಲ್ವಾ, ಭಾರತೀಯ ತೋಟಗಾರಿಕೆಯ ಪಿತಾಮಹರಾಗಿದ್ದಾರೆ. ಆ್ಯಂಡ್ ದೆನ್ ದುರ್ಗೇಶ್ ಪಟೇಲ್ ಪಿಂಕ್ ಅಂದರೆ ಏನಂತೆ? ಗುಲಾಬಿ ಅಲ್ವಾ? ಆ ಗುಲಾಬಿ ಕ್ರಾಂತಿಯ ಪಿತಾಮಹ ಯಾರು ಅಂದರೆ ದುರ್ಗೇಶ್ ಪಟೇಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಯೆಲ್ಲೋ ಕ್ರಾಂತಿಯ ಪಿತಾಮಹ ಯಾರು? ಹಳದಿ ಕ್ರಾಂತಿಯ ಪಿತಾಮಹ ಸ್ಯಾಮ್ ಪಿತ್ರೋಡ ಅಂತ ಹೇಳ್ತೀವಿ, ಸರಿನಾ? ಇದು ಕೂಡ ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಅಂತ ಕೇಳಿದ್ದಾನೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಯಾವಾಗ?
2024 ಫೆಬ್ರವರಿ 15 ಅಂತ ಹೇಳ್ತೀವಿ ಸರ್. ಯಾವುದು 2024 ಫೆಬ್ರವರಿ 15ರಂದು ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯನ್ನು ತರ್ತಾರೆ. ಸೊ ಟೋಟಲಿ ಇದರ ಅಡಿಯಲ್ಲಿ ಎಷ್ಟು ಯೂನಿಟ್ಗಳನ್ನು ಫ್ರೀಯಾಗಿ ನೀಡ್ತಾ ಇದ್ದಾರೆ ಅಂದರೆ 300 ಯೂನಿಟ್ಗಳನ್ನು ಫ್ರೀಯಾಗಿ ನೀಡ್ತಾ ಇದ್ದಾರೆ. ಸರಿನಾ, ಇದು ಕೂಡ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ 2023 ಸೆಪ್ಟೆಂಬರ್ 17ರಂದು ಒಂದು ಸ್ಕೀಮ್ ಬರುತ್ತೆ. ಇದು ಇಂಪಾರ್ಟೆಂಟ್ ಇದೆ ನೋಡಿ. 2023 ಸೆಪ್ಟೆಂಬರ್ 17 ಎಕ್ಸಾಕ್ಟ್ ಡೇಟೇ ಕೇಳ್ತಾರೆ. ಯಾವುದಂದ್ರೆ ವಿಶ್ವಕರ್ಮ ಯೋಜನೆ ಅಂತ ಹೇಳ್ತೀವಿ. ಯಾವುದು ವಿಶ್ವಕರ್ಮ ಯೋಜನೆ ಅಂತ. ಈ ವಿಶ್ವಕರ್ಮ ಯೋಜನೆ ಬಂದಿದ್ದು ಯಾವಾಗ ಅಂತಂದರೆ 2023 ಸೆಪ್ಟೆಂಬರ್ 17ನೇ ತಾರೀಕಿನಂದು. ಆ್ಯಂಡ್ ದೆನ್ ರೀಸೆಂಟಾಗಿ ಅತಿ ಹೆಚ್ಚು ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದು ಅಂದರೆ PM ಸ್ವನಿಧಿ ಯೋಜನೆ. PM ಸ್ವನಿಧಿ ಯೋಜನೆ ಯಾವಾಗ ಬಂತು ಅಂತ ಕೇಳ್ತಾನೆ. 2020ರಲ್ಲಿ ಬಂದಿದೆ. ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ ಸರಿನಾ. ಟೋಟಲಿ ಇದರಲ್ಲಿ ಎಷ್ಟು ಪರ್ಸೆಂಟೇಜಲ್ಲಿ ಬಡ್ಡಿಯನ್ನು ನೀಡ್ತಾರೆ ಅಂತ ಕೇಳಿದ್ರೆ, ಮೀನ್ಸ್ ಬಡ್ಡಿಯನ್ನು ನಮ್ಗೆ ಹಾಕ್ತಾರೆ ಅಂದರೆ 7% ಅಂತ ಕೂಡ ಕೇಳಿದ್ದಾನೆ ಸರಿನಾ. ಇದು ಲಾಸ್ಟ್ ಇಯರ್ SSC MTS ಎಕ್ಸಾಮಲ್ಲೇ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಓಕೆ, ಆ್ಯಂಡ್ ದೆನ್ ಟೋಟಲಿ ಅವಾಗ ಎಷ್ಟು ದುಡ್ಡು ನೀಡ್ತಾ ಇರ್ತಾರೆ ಅಂದರೆ ವಿತ್ 0% ಬಡ್ಡಿಯಲ್ಲಿ 10,000 ದುಡ್ಡನ್ನು ನೀಡ್ತಾರೆ. ಯಾವುದು PM ಸ್ವನಿಧಿ ಅಂಡರಲ್ಲಿ. ಸೊ ಅದೇನಾದರೂ ನಾವು ಒಂದು ವರ್ಷದಲ್ಲಿ ತೀರಿಸಿದ್ವಿ ಅಂತಂದರೆ ನಮಗೆ ನೆಕ್ಸ್ಟ್ 20,000ದಿಂದ 50,000ವರೆಗೂ ದುಡ್ಡು ನೀಡ್ತಾರೆ. ಸೊ ಎಷ್ಟು ಅಂತಂದರೆ ಇವಾಗ ಪ್ರಸ್ತುತ 7% ನೀಡ್ತಾರೆ ಸರಿನಾ. ಅದು ಕೂಡ ನಿಮಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸುಪ್ರೀಂ ಕೋರ್ಟ್ ನೀಡಿದ ನಿರ್ಧಾರಗಳು ಅಥವಾ ಆದೇಶಗಳ ಪರಿಶೀಲನೆಯನ್ನು ಯಾವ ಲೇಖನದಲ್ಲಿ ಉಲ್ಲೇಖಿಸಲಾಗಿದೆ? ಯಾವುದು ಸುಪ್ರೀಂ ಕೋರ್ಟ್ ನೀಡಿದ ನಿರ್ಧಾರಗಳು ಅಥವಾ ಆದೇಶಗಳ ಪರಿಶೀಲನೆಯನ್ನು ಯಾವ ಲೇಖನದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ ಸುಪ್ರೀಂ ಕೋರ್ಟ್ನ ನೀಡಿರತಕ್ಕಂಥ ನಿರ್ಧಾರಗಳು ಕೂಡ ಎಷ್ಟೋ ಸರಿ ಇದ್ರೇನೋ ತಪ್ಪಿರ್ತದೆ, ಎಷ್ಟೋ ಸರಿ ಅಂದರೆ ತಿದ್ದುಪಡಿ ಮಾಡ್ಕೊಳ್ಬೇಕಾಗಿರುತ್ತೆ ಅವರು ಕೂಡ. ಓಕೆ, ಸೊ ಯಾರು ಕೂಡ ಅವರೇನು ದೇವರಲ್ಲ ಅಲ್ವಾ. ಸೊ ಎಲ್ಲ ಕೂಡ ಕರೆಕ್ಟಾಗಿ ಹೇಳಬೇಕು ಅಂತ. ಸೊ ಅವರು ಕೂಡ ಒಂದು ಪುನರಾವಲೋಕನ ಮಾಡಬೇಕು ಅಂತ ಒಂದು ಆರ್ಟಿಕಲಲ್ಲಿ ಹೇಳಪಟ್ಟಿದೆ. ಯಾವುದು 137 ಅಂತ ಹೇಳ್ತೀವಿ ಸರಿನಾ. ಯಾವುದು ಆರ್ಟಿಕಲ್ 137 ಅಂತ ಹೇಳ್ತೀವಿ ಸರಿಯಾ. ಆ್ಯಂಡ್ ದೆನ್ 72ರಲ್ಲಿ ಇದ್ರ ಬಗ್ಗೆ ಹೇಳುತ್ತೆ. 72ರಲ್ಲಿ ಕ್ಷಮಾದಾನದ ಬಗ್ಗೆ ಹೇಳುತ್ತೆ. ಕ್ಷಮಾದಾನವನ್ನು ನೀಡ್ತಕ್ಕಂಥ ವ್ಯಕ್ತಿ ಯಾರು? 72ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಕ್ಷಮಾದಾನ ನೀಡ್ತಾರೆ. ಆ್ಯಂಡ್ ದೆನ್ 161ನೇ ವಿಧಿಯ ಪ್ರಕಾರ ಕ್ಷಮಾದಾನವನ್ನು ನೀಡಿರ್ತಕ್ಕಂಥ ವ್ಯಕ್ತಿ ಯಾರು? ರಾಜ್ಯಪಾಲರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 52ರಲ್ಲಿ ಯಾರ ಹುದ್ದೆಯ ಬಗ್ಗೆ ಹೇಳುತ್ತೆ? ರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಬಗ್ಗೆ ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದಂದ್ರೆ 148ನೇ ವಿಧಿ ಅಂತ ಹೇಳ್ತೀವಿ ಸರಿನಾ. ಇದು ಕೂಡ ಗೊತ್ತಿರಲಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಈ PM ನ ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? 75. CM ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? 164. ಆ್ಯಂಡ್ ದೆನ್ ಈ ರಾಜ್ಯಪಾಲರ ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? 153 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಅಟಾರ್ನಿ ಜನರಲ್ ಅವರ ಬಗ್ಗೆ ಹೇಳ್ತಕ್ಕಂಥ ಅವ್ರ ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? 76. ಆ್ಯಂಡ್ ದೆನ್ ಅಡ್ವೊಕೇಟ್ ಜನರಲ್ ಅವರ ಹುದ್ದೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವೇನಂತ ಹೇಳ್ತೀರಾ? 165 ಅಂತ ಹೇಳಬೇಕಾಗುತ್ತೆ ಸರ್. ನೀವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಧುನಿಕ ಸಸ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತೇವೆ ಅಂತ ಕೇಳಿದಾನೆ. ಆಧುನಿಕ ವರ್ಡ್ ನೋಡ್ಕೊಳ್ಳಿ, ಜಸ್ಟ್ ಸಸ್ಯಶಾಸ್ತ್ರ ಅಂತ ಕೇಳಿಲ್ಲ, ಆಧುನಿಕ ಸಸ್ಯಶಾಸ್ತ್ರ ಅಂತ ಕೇಳಿದಾನೆ. ಸೊ ಆಧುನಿಕ ಸಸ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತೇವೆ ನಾವು? ಯಾರನ್ನ ಕರಿತೀವಿ? ಚಾರ್ಲ್ಸ್ ಡಾರ್ವಿನ್ನ ಕರಿತೀವಿ. ಜೀವ ಸಿದ್ಧಾಂತ ಅಲ್ವಾ. ಸೊ ಜೀವಕ ಸಿದ್ಧಾಂತ. ಸೊ ಅದರ ಪಿತಾಮಹ ಯಾರು ಅಂತಂದರೆ ಈ ಚಾರ್ಲ್ಸ್ ಡಾರ್ವಿನ್ ಅಂತ ಹೇಳ್ತೀವಿ. ಎವಲ್ಯೂಷನ್ ಆಫ್ ಥಿಯರಿ ಯಾರ್ದು? ಇದೇ ಚಾರ್ಲ್ಸ್ ಡಾರ್ವಿನ್ ಅಂತ ಹೇಳ್ತೀವಿ. ಸೊ ಗಟ್ಟಿಯಾಗಿರದೆ ಉಳಿತದೆ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಯಾರು? ಇದೇ ಚಾರ್ಲ್ಸ್ ಡಾರ್ವಿನ್ ಅಂತ ಹೇಳ್ತೀವಿ ಸರಿಯಾ. ಆ್ಯಂಡ್ ದೆನ್ ಥಿಯೋಫ್ರಾಸ್ಟಸ್ ಅಂತ ಹೇಳ್ತೀವಿ. ಸೊ ಇದು ಸಸ್ಯಶಾಸ್ತ್ರದ ಪಿತಾಮಹ ಅಂತ ಕೇಳಿದ್ರೆ ಥಿಯೋಫ್ರಾಸ್ಟಸ್. ಬಟ್ ಆಧುನಿಕ ಸಸ್ಯಶಾಸ್ತ್ರದ ಪಿತಾಮಹ ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ತೀವಿ ಕಾರ್ಲ್ ಲಿನಿಯಸ್ ಅಂತ ಹೇಳ್ತೀವಿ ಸರಿನಾ. ಯಾರು? ಕಾರ್ಲ್ ಲಿನಿಯಸ್ ಅಂತ ಹೇಳ್ತೀವಿ. ಯಾವುದು? ಆಪ್ಷನ್ ಸಿ ಕಾರ್ಲ್ಸ್ ಲಿನಿಯಸ್. ಇದು ಆಧುನಿಕ ಸಸ್ಯಶಾಸ್ತ್ರದ ಪಿತಾಮಹರಾಗಿದ್ದಾರೆ. ಆ್ಯಂಡ್ ದೆನ್ ಪ್ರಾಣಿಶಾಸ್ತ್ರದ ಪಿತಾಮಹ ಯಾರು? ಆಪ್ಷನ್ ಡಿ ಅರಿಸ್ಟಾಟಲ್ ಅವರು. ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಅಗೇನ್ ಅರಿಸ್ಟಾಟಲ್ ಅವರು. ಬುದ್ಧಿವಂತ ನೋಡಿ. ಓಕೆ, ಯಾರು? ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮರಡೇಕ ಅರಮನೆಯು ಯಾವ ದೇಶದ ಪ್ರಸಿದ್ಧ ಸ್ಥಳವಾಗಿದೆ ಅಂತ ಕೇಳಿದಾನೆ. ಯಾವುದು? ಮರಡೇಕ. ಮರಡೇಕ ಎಲ್ಲಿ ಕಂಡುಬರುತ್ತೆ? ಸಿಡ್ನಿಯಲ್ಲಿ, ರೋಮಲ್ಲಿ, ಚೀನಾದಲ್ಲಿ, ಜಕಾರ್ತದಲ್ಲಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಜಕಾರ್ತಾ ಅಂತ ಹೇಳ್ತೀವಿ. ಸೊ ಜಕಾರ್ತಾ ಯಾವುದರ ರಾಜಧಾನಿ ಆಗಿದೆ? ಇಂಡೋನೇಷ್ಯಾದ ರಾಜಧಾನಿಯಾಗಿರ್ತಕ್ಕಂಥ ಜಕಾರ್ತಾ ಆಗಿದೆ. ಆ್ಯಂಡ್ ದೆನ್ ಅಲ್ಲಿ ಕಂಡುಬರ್ತಕ್ಕಂಥ ಒಂದು ಅರಮನೆ ಯಾವುದು ಅಂದರೆ ಮರಡೇಕ ಅರಮನೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇಂಪೀರಿಯಲ್ ಅರಮನೆ ಹೇಳಿದೆ ಅಲ್ವಾ ಆವಾಗಲೇ, ಯಾವ ದೇಶದಲ್ಲಿ? ಟೋಕಿಯೋದಲ್ಲಿ, ಮೀನ್ಸ್ ಜಪಾನ್ ದೇಶದಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ತುಜು ಪಾಸ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ತುಜು ಪಾಸ್ ಎಲ್ಲಿ ಕಂಡು ಬರುತ್ತೆ ರೀ? ದಿಹಾಂಗ್ ಪಾಸ್ ಎಲ್ಲಿ ಕಂಡು ಬರುತ್ತೆ? ದಿಹಾಂಗ್ ಆಗಿರಲಿ. ಆ್ಯಂಡ್ ದೆನ್ ಬೊಮ್ಡಿಲಾ ಪಾಸ್, ದಿಹಾಂಗ್. ಆ್ಯಂಡ್ ದೆನ್ ಬೊಮ್ಡಿಲಾ ಪಾಸ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ. ತುಜು ಪಾಸ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ಮಣಿಪುರದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ಹಿಮಾಚಲ ಪ್ರದೇಶದಲ್ಲಿ ಯಾವ್ದಾದ್ರು ಕಂಡು ಬರುತ್ತೆ? ರೋಹಿಂಗ್ಟಾಂಗ್ ಅಂತ ಹೇಳ್ತೀವಿ ಸರಿನಾ. ಆ್ಯಂಡ್ ದೆನ್ ಶಿಪ್ಕಿಲಾ ಅಂತ ಹೇಳ್ತೀವಿ. ಶಿಪ್ಕಿಲಾ ಮತ್ತು ಬಾರಾಲಾಚಾ ಅಂತ ಸರಿನಾ. ರೋಹಿಲಾ ಮತ್ತು ಶಿಪ್ಕಿಲಾ ಮತ್ತು ಬಾರಾಲಾಚಲ ಅನ್ನೋ ಪಾಸ್ಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತವೆ. ಆ್ಯಂಡ್ ದೆನ್ ಜೋಜಿಲಾ ಪಾಸ್, ಯಾವುದು? ಜೋಜಿಲಾ ಪಾಸ್. ಆ್ಯಂಡ್ ದೆನ್ ಬನಿಹಾಲ್ ಪಾಸ್ ಮತ್ತು ಪೀರ್ ಪಂಜಾಲ್ ಪಾಸ್ ಇವೆಲ್ಲವೂ ಕೂಡ ಕಂಡು ಬರೋದಿಲ್ಲ ಅಂದರೆ ಜಮ್ಮು ಕಾಶ್ಮೀರದಲ್ಲಿ. ಸೊ ರೀಸೆಂಟಾಗಿ ಅಟ್ಯಾಕ್ ಆಯ್ತಲ್ಲ
ಪುಲ್ವಾಮಾ ಅಟ್ಯಾಕ್ ಯಾವ ಒಂದು ವ್ಯಾಲಿಯಲ್ಲಿ ಆಯಿತು ಹೇಳ್ಬೋದಾ? ಯಾವ ಒಂದು ಕಣಿವೆಯಲ್ಲಿ ಆಯಿತು? ಬೈಸ್ರಾನ್ ಕಣಿವೆ ಅಂತ ಹೇಳ್ತೀವಿ ಸರಿನಾ. ಯಾವುದು? ಬೈಸ್ರಾನ್ ಕಣಿವೆ, ಬೇಷರಾಮ್ ಪಾಕಿಸ್ತಾನ್, ಬೈಸ್ರಾನ್ ಕಣಿವೆ ಅಂತ ನೆನ್ಪಿಟ್ಕೊಳ್ಳಿ ಅದನ್ನು. ಓಕೆ, ಸೊ ಅದು ಇಂಪಾರ್ಟೆಂಟ್ ಇದೆ, ಕೇಳಬಹುದು ಈ ಪ್ರಶ್ನೆನ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಗ್ನೇಯ ಮಧ್ಯ ರೈಲ್ವೆಯ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದಾನೆ ಸರಿನಾ. ಯಾವುದು? ಆಗ್ನೇಯ ಮಧ್ಯ ರೈಲ್ವೆಯ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ? ಬಿಲಾಸ್ಪುರ್, ಕೋಲ್ಕತ್ತಾ. ಆಗ್ನೇಯದು ಅಂತಂದ್ರೆ ಹೇಳಿದ್ರೆ ನಾವು ಕೋಲ್ಕತ್ತಾ ಅಂತ ಹೇಳ್ತೀವಿ. ಸೊ ಸೆಂಟ್ರಲ್ ಅಂತ ಹೇಳಿದ್ರೆ ನಾವು ಮುಂಬೈ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ವೆಸ್ಟ್ ಅಂತ ಕೇಳಿದ್ರು ಕೂಡ ಮುಂಬೈಲ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಆಗ್ನೇಯ ಮಧ್ಯ ಅಂತ ಕೇಳಿದ್ರೆ ಬಿಲಾಸ್ಪುರ್ ಅಂತ ಹೇಳ್ತೀವಿ ಸರಿನಾ. ಎಲ್ಲಿ ಅಂದರೆ ಬಿಲಾಸ್ಪುರದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಧಾನ ಕಚೇರಿಯಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪೈ ಮೆಸನ್ ಅನ್ನು ಯಾವ ವಿಜ್ಞಾನಿ ಕಂಡು ಹಿಡಿದಿದ್ದಾರೆ? ಯಾವುದು? ಪೈ ಮೆಸನ್ ಅನ್ನು, ಪೈ ಅನ್ನು ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳ್ತೀವಿ? ಯುಕಾವ ಅಂತ ಹೇಳ್ತೀವಿ. ಸೊ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬುದ್ಧನು ತನ್ನ ಮೊದಲ ಧಾರ್ಮಿಕ ಸಂದೇಶವನ್ನು ಎಲ್ಲಿ ನೀಡಿದನು? ಬುದ್ಧನು ತನ್ನ ಮೊದಲ ಧಾರ್ಮಿಕ ಸಂದೇಶವನ್ನು ನೀಡಿರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಸಾರನಾಥದ ಜಿಂಕೆವನದಲ್ಲಿ ಅಂತ ಹೇಳ್ತೀವಿ ಸರಿನಾ. ಎಲ್ಲಿ? ಸಾರನಾಥದಲ್ಲಿ ನೀಡ್ತಾನೆ. ಟೋಟಲ್ ಎಷ್ಟು ಜನ ವ್ಯಕ್ತಿಗಳಿಗೆ ನೀಡ್ತಾನೆ? 5 ಜನ ವ್ಯಕ್ತಿಗಳಿಗೆ ನೀಡ್ತಾನೆ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಕೊನೆಯದಾಗಿ ನೀಡಿರ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳ್ತಾನೆ. ಕೊನೆಯದಾಗಿ ನೀಡಿರ್ತಕ್ಕಂಥ ಸ್ಥಳ ಯಾವುದು ಅಂದರೆ ಕುಶಿನಗರ ಅಂತ ಹೇಳ್ತೀವಿ ಸರಿನಾ. ಕುಶಿನಗರದಲ್ಲಿ ನೀಡ್ತಾನೆ. ಹಾಗಾದರೆ ಯಾರಿಗೆ ನೀಡ್ತಾನೆ ಅಲ್ಲಿ ಕುಶಿನಗರದಲ್ಲಿ? ಸುಭದ್ರಾ ಅನ್ನುವ ವ್ಯಕ್ತಿ. ಯಾರು? ಸುಭದ ಅಥವಾ ಸುಭದ್ರಾ ಅಂತ ಹೇಳ್ತೀವಿ ಸರಿನಾ. ಆ ಒಂದು ಸುಭದ್ರಾ ಅಥವಾ ಸುಭದ್ರಾ ಅನ್ನುವ ವ್ಯಕ್ತಿಗೆ ಕೊನೆಯದಾಗಿ ಉಪದೇಶ ನೀಡ್ತಾನೆ. ಈ ಕಥೆನ ನೀವು ಸಿದ್ದೇಶ್ವರ ಸ್ವಾಮಿಗಳ ಬಾಯಲ್ಲಿ ಕೇಳಿ. ಓಕೆ, ಈ ಲಾಸ್ಟ್ ಏನಿದೆ ಅಲ್ವಾ, ಲಾಸ್ಟ್ ಒಬ್ಬ ವ್ಯಕ್ತಿ ಓಡಿ ಬರ್ತಾನೆ. ಅವಾಗ ಬುದ್ಧನ ಹತ್ರ ದೀಕ್ಷೆನ ಪಡ್ಕೊಳ್ತಾನೆ. ಆ್ಯಂಡ್ ದೆನ್ ಬುದ್ಧನ ಹತ್ರ ಜೀವನದ ಪಾಠವನ್ನು ಕಲಿತಾನೆ. ಬುದ್ಧ ಜೀವ ಬಿಟ್ಟ, ಇಲ್ಲಿ ಒಬ್ಬ ಬುದ್ಧ ಉದಯಿಸಿದ ಅಂತ ಹೇಳ್ತಾರೆ ಸರಿನಾ. ಸಖತ್ತಾಗಿರುತ್ತೆ ಅವ್ರ ಮಾತುಗಳು. ಒಂದ್ಸರಿ ಕೇಳಿ ನೀವು ಮನಸ್ಸಲ್ಲಿ ಬೇಜಾರಾದಾಗ, ನಾರ್ಮಲ್ ಆಗಿ ಕೂತಾಗ ಸರಿಯಾ. ಆ್ಯಂಡ್ ದೆನ್ ನೆಕ್ಸ್ಟ್, ಬುದ್ಧ ಯಾವ ಭಾಷೆಯಲ್ಲಿ ಪ್ರವಚನ ನೀಡ್ತಾ ಇದ್ದ? ಮೀನ್ಸ್ ಧಾರ್ಮಿಕ ಸಂದೇಶವನ್ನು ನೀಡ್ತಾ ಇದ್ರು. ಸೊ ಯಾವುದು ಅಂತಂದರೆ ಪಾಲಿ ಭಾಷೆ ಅಂತ ಹೇಳ್ತೀವಿ ಸರಿನಾ. ಸೊ ಈ ಬೌದ್ಧ ಧರ್ಮದ ಭಾಷೆಯೂ ಕೂಡ ಪಾಲಿ ಭಾಷೆ. ಹಾಗೆ ಬುದ್ಧರು ಯೂಸ್ ಮಾಡ್ತಕ್ಕಂತಹ ಭಾಷೆ ಯಾವುದಾಗಿತ್ತು ಅಂದರೆ ಅದು ಕೂಡ ಪಾಲಿ ಭಾಷೆಯಾಗಿತ್ತು. ಅದು ಕೂಡ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದೂರದರ್ಶಕ ಮಸೂರಗಳನ್ನು ತಯಾರಿಸಲು ಯಾವ ಗಾಜನ್ನು ಬಳಸಲಾಗುತ್ತದೆ? ದೂರದರ್ಶಕ ಟೆಲಿಸ್ಕೋಪ್ ಅಲ್ವಾ? ಟೆಲಿಸ್ಕೋಪ್ ಮಸೂರಗಳನ್ನು ತಯಾರಿಸಲು ಯಾವ ಗಾಜನ್ನು ಬಳಸಲಾಗ್ತದೆ? ಫ್ಲಿಂಟ್ ಗ್ಲಾಸ್ ಅಂತ ಹೇಳ್ತೀವಿ. ಫ್ಲಿಂಟ್ ಗ್ಲಾಸ್ ಅಂತ ಆಗಬೇಕಾಗಿತ್ತು ಅದು. ಸೊ ಅದಕ್ಕೆ ಆಪ್ಷನ್ ಎ ಫ್ಲಿಂಟ್ ಗ್ಲಾಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ನಮ್ಮ ಚಶ್ಮಾದಲ್ಲಿ, ಸ್ಪೆಕ್ಸಲ್ಲಿ ಯಾವ ಒಂದು ಗ್ಲಾಸನ್ನು ಯೂಸ್ ಮಾಡ್ತೀವಿ? ಕ್ರೂಕ್ಸ್ ಗ್ಲಾಸನ್ನು ಯೂಸ್ ಮಾಡ್ತೀವಿ ಸರಿನಾ. ಯಾವುದು? ಕ್ರೂಕ್ಸ್ ಗ್ಲಾಸನ್ನು ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಫೈರನ್ನು ತಡೆಯೋಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ? ಯಾವ ಗ್ಲಾಸನ್ನು? ಈ ಒಂದು ಪೈರಕ್ಸ್ ಗ್ಲಾಸನ್ನು ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವೇದಗಳ ಕಾಲದಲ್ಲಿ ಗೇಸು ಎಂಬ ಪದವನ್ನು ಯಾವುದಕ್ಕೆ ಬಳಸಲಾಗ್ತಿತ್ತು ಅಂತ ಕೇಳಿದಾನೆ. ಯಾವುದು? ಗೇಸು ಗೇಯಕ್ಕೆ ಹೋಗು ಮೀನ್ಸ್ ಕೆಲಸ ಮಾಡೋಕೆ ಹೋಗು ಅಂತ ಗೇಯೋದು ಅಂದರೆ. ಸೊ ಇಲ್ಲಿ ಗೇಸು ಅಂತ ಇದೆ. ಗೇಸು ಅಂದರೆ ಏನು? ಯುದ್ಧ ಮಾಡೋದು ಅಂತ ಸರಿನಾ. ಇದಕ್ಕೆ ಆಪ್ಷನ್ ಏನಾಗುತ್ತೆ? ಡಿ, ಯುದ್ಧ ಅಂತ ಆಗುತ್ತೆ. ಗೇಸು ಅಂದರೆ ಅದಕ್ಕೆ ಮೀನಿಂಗ್ ಏನು ಅಂದರೆ ಯುವೇದಗಳ ಕಾಲದಲ್ಲಿ ಯುದ್ಧ ಅಂತ ಅರ್ಥ ಕೊಡುತ್ತೆ. ಆ್ಯಂಡ್ ದೆನ್ ಚೇಂಬರ್ ಆಫ್ ಡೆಪ್ಯೂಟೀಸ್ ಎಂಬುದು ಯಾವ ದೇಶದ ಸಂಸತ್ತಿನ ಹೆಸರಾಗಿದೆ ಅಂತ ಕೇಳಿದ್ದಾನೆ. ಯಾವುದು? ಚೇಂಬರ್ ಆಫ್ ಡೆಪ್ಯೂಟೀಸ್ ಎಂಬುದು ಯಾವ ದೇಶದ ಸಂಸತ್ತಿನ ಹೆಸರಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನಮ್ಮ ದೇಶ ಯಾವುದು? ಇಟಲಿ ಅಂತ ಹೇಳ್ತೀವಿ ಸರಿನಾ. ಇಟಲಿ ದೇಶದ ಒಂದು ಸಂಸತ್ತಿನ ಹೆಸರು ಏನು ಅಂತಂದರೆ ಈ ಚೇಂಬರ್ ಆಫ್ ಡೆಪ್ಯೂಟೀಸ್ ಅಂತ ಹೇಳ್ತೀವಿ. ಕಾಂಗ್ರೆಸ್ ಅನ್ನೋದು ಯಾವ ದೇಶದ ಪಾರ್ಲಿಮೆಂಟ್ನ ಹೆಸರಾಗಿದೆ? ಮೀನ್ಸ್ ಸಂಸತ್ತಿನ ಹೆಸರಾಗಿದೆ US ಅದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಡಯಟ್ ಅನ್ನೋದು ಯಾವುದ್ರದ್ದು? ಜಪಾನ್ ಅಂತ ಹೇಳ್ತೀವಿ ಸರಿನಾ. ಇದು ಕೂಡ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನ್ಯಾಷನಲ್ ಪಂಚಾಯತ್ ನಮ್ಮ ನೇಪಾಳದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಆ ನ್ಯಾಷನಲ್ ಪಂಚಾಯತನ್ನೇ ಮೊನ್ನೆ ಅವರು ಜಂಜೀಸ್ ಸುಟ್ಟಾಕ್ಬಿಟ್ರಲ್ವಾ. ಸೊ ನಮ್ಮ ಭಾರತದಲ್ಲೂ ಕೂಡ ನೋಡಬೇಕಾಗಿದೆ ಅದು. ಬಟ್ ನಮ್ಮ ಭಾರತದ ಮೀಡಿಯಾಗಳು ಎಂಥ ನಾಚಿಕೆ ಇಲ್ಲದೆ ಇರೋದಿದ್ದಾವೆ ಅಂತಂದರೆ, ಸೊ ಅಲ್ಲಿ ಏನು ಅಂತ ಭಾರತೀಯರು ಎಲ್ಲರೂ ಕೂಡ ಮುಟ್ಸೋಕ್ಕೆ ಟ್ರೈ ಮಾಡೋದು ಅಂತಂದರೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿದೆ ಅಂತ ಜಂಜೀಸ್ಗಳು ಸ್ಟ್ರೈಕ್ ಎದ್ರು. ಆ್ಯಂಡ್ ದೆನ್ ಇಡೀ ದೇಶವನ್ನು ಸುಟ್ಟರು ಹಾಗೆ ಅಂತ. ಆ್ಯಕ್ಚುಲಿ ಅದು ಹೇಗೆ ಅಂದರೆ ಭ್ರಷ್ಟಾಚಾರದ ವಿರುದ್ಧ ದಂಗೆ ಎದ್ದಿರ್ತಕ್ಕಂತಹ ದಂಗೆಯಾಗಿತ್ತದು. ಓಕೆ, ಸೊ ಅದನ್ನು ಜಗತ್ತಿನಲ್ಲಿ ಹಾಳ ಹೋಗಲಿ, ಜಗತ್ತಿನಲ್ಲಿ ಸತ್ಯ ಇದ್ರೆ ಸಿಗ್ತದೆ. ಬಟ್ ನಮ್ಮ ಭಾರತೀಯರಲ್ಲಿ ಇಲ್ಲಿ ಕೂಡ ಎದ್ರೆ ಹೆಂಗೆ? ಇಲ್ಲಿ ಸರ್ಕಾರ ಇದೆಯಲ್ಲ, ಇವ್ರ ಮನೆ ಇದ್ರೆಲ್ಲ ಮುಚ್ಕೊಂಡು ಹೋಗಬೇಕಾಗತ್ತೆ, ಇವ್ರ ಅಂಗಡಿಗಳೆಲ್ಲ ಮುಚ್ಕೊಂಡು ಹೋಗಬೇಕಾಗತ್ತೆ ಅಂತ ಈ ಬೇಷರ ಮೀಡಿಯಾಗಳು ಏನು ಮಾಡ್ತಾರೆ ಅಂತಂದರೆ ಈ ಸೋಷಿಯಲ್ ಮೀಡಿಯಾ ಸಲುವಾಗಿ ಅವರು ದಂಗೆ ಎದ್ರು ಅಂತ ಫುಲ್ ಎಲ್ಲ ಹಬ್ಬಿಸ್ಬಿಟ್ಟಿದ್ರು. ಓಕೆ, ಇಫ್ ಏನಾದರೂ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಂದರೆ ನಮಗೂ ಕೂಡ ಗೊತ್ತಾಗ್ತಿರಲಿಲ್ಲ ಯಾಕೆ ಎಲ್ಲಿ ದಂಗೆ ಎದ್ರು, ಎಂತ ಹುಚ್ಚರಿದ್ದಾರೆ ಅವರು ಅಂತ ಅನಿಸ್ಬೇಕಾಗಿತ್ತೆ ನಾವು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭದ್ರಾ ಹುಲಿ ಮೀಸಲು ಪ್ರದೇಶವು ಯಾವ ರಾಜ್ಯದಲ್ಲಿದೆ? ಭದ್ರಾ ನಮ್ಮ ಕರ್ನಾಟಕ. ಯಾವ ಜಿಲ್ಲೆ ಅಂತ ಹೇಳ್ಬೋದಾ? ಭದ್ರಾ ಹೇಳಿ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಶಿವಮೊಗ್ಗ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬಂಕರ್ನಲ್ಲಿ ಅಡಗಿರುವ ಸೈನಿಕರನ್ನು ನೋಡಲು ಯಾವ ಕನ್ನಡಿಯನ್ನು ಬಳಸಲಾಗ್ತದೆ ಅಂತ ಕೇಳಿದ್ದಾನೆ. ಬಂಕರ್ನಲ್ಲಿ ಅಡಗಿರುವ ಸೈನಿಕರನ್ನು ನೋಡಲು ನಾವು ಈ ಪ್ಲೇನ್ ಮಿರರನ್ನು ಬಳಸ್ತೀವಿ. ಆಪ್ಷನ್ಗೆ ಸಮತಲ ಕನ್ನಡಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಆಗಿದೆ ಅಂತ ಕೇಳಿದ್ದಾನೆ. ವೆಬ್ ಬ್ರೌಸರ್ ಯಾವುದಾಗಿದೆ? ವೆಬ್ ಬ್ರೌಸರ್ ನಾವು ಹೇಳೋದು ಬಿಂಗ್ ಅಂತ ಹೇಳ್ತೀವಿ ಸರಿ. ಯಾವುದು? ಬಿಂಗ್ ಅಂತ ಹೇಳ್ತೀವಿ. ಸೊ ಬಿಂಗ್ ಅನ್ನೋದು ಏನಿದೆ ಅಲ್ವಾ, ಸೊ ಇದೊಂದು ವೆಬ್ ಬ್ರೌಸರ್ ಆಗಿದೆ. ಯಾವುದು? ಬಿಂಗ್ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿ ನಾಗರಾಜನ್ ಯಾವ ಸಂಗೀತದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ಯಾರು? ವಿ ನಾಗರಾಜನ್ ಅನ್ನೋರು. ಸೊ ಇವರು ಕಾಜಿರಾ ಎನ್ನುವ ಒಂದು ಸಂಗೀತ ವಾದ್ಯದೊಂದಿಗೆ ಮೀನ್ಸ್ ಸಂಗೀತದ ಒಂದು
ಶೈಲಿಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಯಾರು? ವಿ ನಾಗರಾಜನ್ ಅವರು. ಸರಿನಾ? ಸೊ ಇದಾಗಿತ್ತು ಇಲ್ಲಿವರೆಗೆ ಮುಂಬರ್ತಕ್ಕಂತಹ SSC, MTS, CHSL, CGL ಹಾಗೆ ಡೆಲ್ಲಿ ಪೊಲೀಸ್ ಮತ್ತು RRB ಡಿ ಗ್ರೂಪ್ ಎಕ್ಸಾಮ್ಗೆ ಕೇಳಬಹುದಾದಂತಹ ಪ್ರಮುಖ GK ಪ್ರಶ್ನೆಗಳು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.